ಸ್ನೇಹಿತರೆ ನಮಸ್ಕಾರ. ಪರಿಚಯ ಚಾನಲ್ನ ಇನ್ನೊಂದು ಕಂತಿನೊಂದಿಗೆ ನಾನು ನಿಮ್ಮ ನವೀನ್ ಹಳೆಮನೆ ನಿಮ್ಮ ಮುಂದೆ ಬಂದಿದ್ದೇನೆ. ಇವತ್ತು ನಾನು ತುಂಬ ಆಸಕ್ತಿಕರವಾಗಿರುವಂತಹ ಒಂದು ಇಂಗ್ಲೀಷ್ ಪುಸ್ತಕವನ್ನು ಪರಿಚಯ ಮಾಡಿಸ್ತಾ ಇದ್ದೀನಿ. ಈ ಪುಸ್ತಕದ ಹೆಸರೇ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ. ವೈ ಮೆನ್ ಡೋಂಟ್ ಲಿಸನ್ ಆ್ಯಂಡ್ ವಿಮೆನ್ ಕಾಂಟ್ ರೀಡ್ ಮ್ಯಾಪ್ಸ್ ಅಂತ ಈ ಪುಸ್ತಕದ ಹೆಸರು. ಇದನ್ನು ಬರೆದಿರೋವಂಥವರು ಆಲನ್ ಪೀಸ್ ಮತ್ತು ಬಾರ್ಬರಾ ಪೀಸ್. ಇವರಿಬ್ಬರು ಸೇರಿ ಈ ಪುಸ್ತಕವನ್ನು ಬರೆದಿದ್ದಾರೆ. ಈ ಪುಸ್ತಕದಲ್ಲಿ ಏನಿದೆ ಅನ್ನೋದು ಈ ಸಬ್ ಟೈಟಲ್ನಲ್ಲಿದೆ. ಹೌ ವಿ ಆರ್ ಡಿಫ್ರೆಂಟ್ ಆ್ಯಂಡ್ ವಾಟ್ ಟು ಡೂ ಅಬೌಟ್ ಇಟ್. ಅಂದರೆ ಗಂಡು ಮತ್ತು ಹೆಣ್ಣು ಇವರಿಬ್ಬರು ಕೂಡ ಹೇಗೆ ಬೇರೆ ಬೇರೆ ಮತ್ತು ಅದರ ಬಗ್ಗೆ ನಾವೇನು ಮಾಡಬೇಕು ಅನ್ನೋವಂಥದ್ದು ಈ ಪುಸ್ತಕದ ಸಬ್ ಟೈಟಲ್. ಸೊ ಈ ಪುಸ್ತಕ ಬೇಸಿಕಲಿ ಒಬ್ಬ ಗಂಡು ಮತ್ತು ಹೆಣ್ಣಿನ ಮಧ್ಯೆ ಯಾವ್ಯಾವ ರೀತಿ ವ್ಯತ್ಯಾಸಗಳಿದ್ದಾವೆ ಅಂತ. ಇದರ ಒಂದೇ ಸ್ಟೇಟ್ಮೆಂಟಲ್ಲಿ ಹೇಳಬೇಕು ಅಂತ ಅಂದರೆ ಗಂಡು ಅಥವಾ ಹೆಣ್ಣು ಸಮ ಅಥವಾ ಅಸಮ ಅಲ್ಲ, ಅವರಿಬ್ಬರು ಬೇರೆ ಬೇರೆಯೇ ಅಂತ. ಇದೇ ರೀತಿ ಜಾನ್ ಗ್ರೇ ಅನ್ನೋಂಥವ್ರು ಇನ್ನೊಂದು ಪುಸ್ತಕ ಬರೆದಿದ್ರು. ಆ ಪುಸ್ತಕದ ಹೆಸರು ಮೆನ್ ಆರ್ ಫ್ರಮ್ ಮಾರ್ಸ್ ಆ್ಯಂಡ್ ವಿಮೆನ್ ಆರ್ ಫ್ರಮ್ ವೀನಸ್ ಅಂತಂದರೆ ಅವರಿಬ್ಬರು ಕೂಡ ಬೇರೆ ಬೇರೆ ಗ್ರಹಗಳಿಂದ ಬಂದಿದ್ದಾರೆ, ಹಾಗಾಗಿ ಅವರು ನ್ಯಾಚುರಲ್ಲಾಗಿ ತುಂಬ ಭಿನ್ನವಾಗಿರ್ತಾರೆ ಅಂತ. ಆದರೆ ಇದು ಇನ್ನೊಂದಷ್ಟು ಬೇರೆ ಬೇರೆ ಕ್ಷೇತ್ರಗಳ ದೃಷ್ಟಿಯಿಂದ ಗಂಡು ಮತ್ತು ಹೆಣ್ಣಿನ ಮಧ್ಯೆ ಇರುವಂತಹ ವ್ಯತ್ಯಾಸಗಳನ್ನು ಗುರುತಿಸೋದಕ್ಕೆ ಪ್ರಯತ್ನ ಪಟ್ಟಿದ್ದಾರೆ. ತುಂಬ ಇಂಟ್ರೆಸ್ಟಿಂಗಾಗಿ ಎಲ್ಲ ವಿಷಯಗಳನ್ನು ಹೇಳ್ತಾ ಹೋಗ್ತಾರೆ. ಅದಕ್ಕೆ ಅವರು ಸೈಕಾಲಜಿ, ನಡವಳಿಕೆ ಶಾಸ್ತ್ರ ಮತ್ತು ಮಾನವಶಾಸ್ತ್ರ, ಸಮಾಜಶಾಸ್ತ್ರ, ರಾಜಕೀಯ, ಜೆಂಡರ್ ರಾಜಕೀಯ ಅಂತಂದರೆ ಲಿಂಗ ತಾರತಮ್ಯ ನಡೆಯುವಂಥದ್ದು, ಬೇರೆ ಬೇರೆ ದೇಶಗಳಲ್ಲಿ ಹೇಗೆ ಟ್ರೀಟ್ ಮಾಡ್ತಾರೆ, ಯಾಕೆ ಆ ಥರ ಟ್ರೀಟ್ ಮಾಡ್ತಾರೆ, ಯಾರನ್ನ ಯಾರು, ನಮ್ಮ ಮನೆಗಳಲ್ಲಿ ಯಾವ ರೀತಿ ಗಂಡು ಹೆಣ್ಣಿನ ಮಧ್ಯೆ ಭಿನ್ನ ಅಭಿಪ್ರಾಯಗಳಿರ್ತವೆ ಮತ್ತು ಭಿನ್ನತೆ ಇರುತ್ತೆ, ಮತ್ತು ಅವರ ಪ್ರತಿ ನಡವಳಿಕೆಯ ಹಿಂದೆ ಇರುವಂತಹ ಬಯಾಲಜಿಕಲ್ ಕಾರಣ, ಜೀವಶಾಸ್ತ್ರೀಯವಾಗಿರುವಂತಹ ಕಾರಣ ಏನಿರುತ್ತೆ, ಇಂಥದ್ದೆಲ್ಲದನ್ನು ಕೂಡ ಶೋಧಿಸ್ತಾ ಹೋಗುವಂತಹ ತುಂಬ ಇಂಟ್ರೆಸ್ಟಿಂಗ್ ಆಗಿರುವಂಥ ಪುಸ್ತಕ. ಇಷ್ಟೆಲ್ಲ ಇದ್ದರೂ ಕೂಡ ಅವರು ಎಲ್ಲೂ ಕೂಡ ಅರ್ಥ ಆಗದೇ ಇರುವಂತಹ ವೈಜ್ಞಾನಿಕ ರೀತಿಯಲ್ಲಿ ಎಲ್ಲೂ ಹೇಳೋದಿಲ್ಲ. ಎಲ್ಲವನ್ನು ಕೂಡ ತಮಾಷೆಯಾಗಿ ಹೇಳಿಕೊಂಡು ನಮ್ಮ ನಡುವಿನದ್ದೇ ಎಕ್ಸಾಂಪಲ್ಗಳೇನೋ ಅನ್ನೋ ಥರ ಉದಾಹರಣೆಗಳನ್ನು ಕೊಟ್ಕೊಂಡು ಅವರು ತುಂಬ ಇಂಟ್ರೆಸ್ಟಿಂಗಾಗಿ ಈ ಪುಸ್ತಕವನ್ನು ನಿರೂಪಿಸ್ತಾ ಹೋಗಿದ್ದಾರೆ. ನಿಮಗೆ ಖಂಡಿತ ಈ ಪುಸ್ತಕ ಇಷ್ಟ ಆಗುತ್ತೆ. ಇದರಲ್ಲಿ ಬಳಸಿರುವಂಥ ಭಾಷೆ ಕೂಡ ತುಂಬ ಸಂಕೀರ್ಣವಾಗಿ ಏನಿಲ್ಲ, ಓದಿದ್ರೆ ನಿಮಗೆ ಅರ್ಥ ಆಗುತ್ತೆ. ಈ ಪುಸ್ತಕದ ಇನ್ನೊಂದು ಹೈಲೈಟ್ ಏನಂತ ಅಂದರೆ ಮಧ್ಯದಲ್ಲಿ ತುಂಬ ಇಂಟ್ರೆಸ್ಟಿಂಗ್ ಆಗಿರುವಂಥ ಸ್ಟೇಟ್ಮೆಂಟ್ಗಳನ್ನು ಅವರು ದಪ್ಪ ಅಕ್ಷರಗಳಲ್ಲಿ ಪ್ರಿಂಟ್ ಮಾಡಿದ್ದಾರೆ. ಅವೆಲ್ಲವನ್ನೂ ನೋಡ್ತಾ ಹೋದ್ರೇ ನಿಮ್ಗೆ ಅನಿಸುತ್ತೆ ಈ ಪುಸ್ತಕನ ನಾನು ಡೀಟೇಲಾಗಿ ಓದಬೇಕು, ತುಂಬ ಚೆನ್ನಾಗಿದ್ದಾವೆ ಈ ಐಡಿಯಾಗಳೆಲ್ಲ ಅನ್ನೋ ಅಂಥದ್ದು ನಿಮಗೆ ಹೊಳಿತಾ ಹೋಗುತ್ತೆ. ಹಾಗಾಗಿ ಈ ಪುಸ್ತಕದ ಬಗ್ಗೆ ನಾನು ಬರೀ ಒಂದು ವಿಡಿಯೋ ಮಾಡಿದರೆ ಸಾಕಾಗೋದಿಲ್ಲ ಅಂತ ಅನ್ನಿಸ್ತು. ಏಕೆಂತಂದರೆ ನಾನು ಈಗಾಗಲೇ ರಾಜ್ಯದ ಬೇರೆ ಬೇರೆ ಭಾಗಗಳಲ್ಲಿ ಈ ಜೆಂಡರ್ ಪೊಲಿಟಿಕ್ಸ್ ಅನ್ನೋ ಅಂಥದ್ದು, ಹೌ ವಿ ಆರ್ ಡಿಫ್ರೆಂಟ್ ಅನ್ನೋ ಬಗ್ಗೆ ಎಷ್ಟೋ ಸೆಷನ್ಗಳನ್ನು ನನ್ನ ಪರ್ಸನಾಲಿಟಿ ಡೆವಲಪ್ಮೆಂಟ್ ಸೆಷನ್ಗಳ ಮಧ್ಯೆ ಕೊಟ್ಟಿದ್ದೀನಿ. ಈ ಪುಸ್ತಕವನ್ನು ನಾನು ಸುಮಾರು 3 ಭಾಗಗಳನ್ನಾದರೂ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಅದರಲ್ಲಿ ಮೊದಲನೇ ಭಾಗದಲ್ಲಿ ಈ ಪುಸ್ತಕದಲ್ಲಿ ಏನೇನಿದೆ, ಹೇಗಿದೆ ಅನ್ನೋದನ್ನು ಹೇಳ್ತಾ ಹೋಗ್ತೀನಿ. ಮೊದಲನೇ 2 ಚಾಪ್ಟರ್ಗಳನ್ನು ನಾನು ಇವತ್ತು ಪರಿಚಯ ಮಾಡಿಸ್ಬೇಕು ಅಂತ ಭಾವಿಸಿದ್ದೀನಿ. ಹಿಂಬದಿಯ ರಕ್ಷಾಪುಟದಲ್ಲಿ ಒಬ್ಬರ ಅಭಿಪ್ರಾಯವನ್ನು ಇಲ್ಲಿ ದಾಖಲಿಸಿದ್ದಾರೆ. ಏನಂತ ಹೇಳ್ತಾರೆ ಅಂತಂದರೆ, ನಾನು ಮೆನ್ ಆರ್ ಫ್ರಮ್ ಮಾರ್ಸ್ ಮತ್ತು ವಿಮೆನ್ ಆರ್ ಫ್ರಮ್ ವೀನಸ್ ಬುಕ್ಕನ್ನು ಓದಿದ್ದೆ. ಅದರಿಂದ ತುಂಬ ಅರ್ಥ ಮಾಡಿಕೊಂಡೆ ಗಂಡು ಮತ್ತು ಹೆಣ್ಣಿನ ಮಧ್ಯೆ ಸಂಬಂಧಗಳು ಹೇಗಿರ್ತವೆ, ಯಾಕೆ ಆಗಿರ್ತವೆ ಅಂತ. ಆದರೆ ಪುಸ್ತಕವನ್ನು ಓದ್ತಾನೆ ಕಲಿತಾನೆ ಇಷ್ಟೊಂದು ನಗುನಗ್ತಾ ನಾನು ಯಾವತ್ತೂ ಕೂಡ ಕಲಿಕೆಯನ್ನು ಅಂಥದ್ದು ಆಗಿರಲಿಲ್ಲ ಈ ವಿಷಯದಲ್ಲಿ. ಅಂಥ ಪುಸ್ತಕ ಇದು, ವೈ ಮೆನ್ ಡೋಂಟ್ ಲಿಸನ್ ಆ್ಯಂಡ್ ವಿಮೆನ್ ಕಾಂಟ್ ರೀಡ್ ಮ್ಯಾಪ್ಸ್ ಅನ್ನೋ ಅಂಥ ಬುಕ್ಕು ಅಂತ ಹೇಳ್ತಾರೆ. ಈ ಪುಸ್ತಕದಲ್ಲಿ ಇನ್ನೇನೆಲ್ಲ ನಾವು ಸಂಶೋಧನೆಯಿಂದ ಹೊರ ಹಾಕಿದ್ದೀವಿ ಅನ್ನೋ ಅಂಥದ್ದಕ್ಕೂ ಒಂದಷ್ಟು ಕ್ವಶನ್ಗಳನ್ನು ಇಲ್ಲಿ ಲಿಸ್ಟ್ ಮಾಡಿದ್ದಾರೆ ಈ ಬ್ಲರ್ಬ್ನಲ್ಲಿ. ಯಾಕೆ ಗಂಡಸರು ಒಂದಕ್ಕಿಂತ ಜಾಸ್ತಿ ಕೆಲಸಗಳನ್ನ ಒಂದು ಸಮಯದಲ್ಲಿ ಮಾಡಲಿಕ್ಕೆ ಆಗೋದಿಲ್ಲ ಅಂತ, ಅವರು ಮಲ್ಟಿ ಟಾಸ್ಕಿಂಗ್ ಇಲ್ಲ ಗಂಡಸರು ಅನ್ನೋ ಅಂಥದ್ದನ್ನು ಹೇಳ್ತಾರೆ. ಇನ್ನೊಂದು ಹೇಳ್ತಾರೆ, ಹೆಂಗಸರು ರಿವರ್ಸ್ ಪ್ಯಾರಲಲ್ ಪಾರ್ಕಿಂಗ್ ಮಾಡಬೇಕಾದ್ರೆ ಯಾಕೆ ಅಷ್ಟು ಕನ್ಫ್ಯೂಸ್ ಆಗ್ತಾರೆ ಅಂತ. ಮೂರನೇದು,
ಯಾಕೆ ಗಂಡಸರು ಹೆಂಗಸರಿಗೆ ಯಾವತ್ತೂ ಸುಳ್ಳು ಹೇಳಬಾರ್ದು ಅಂತ. 4ನೇದು, ಹೆಂಗಸರು ಯಾಕೆ ಅಷ್ಟೊಂದು ಮಾತಾಡ್ತಾರೆ, ಗಂಡಸರು ಯಾಕೆ ಅಷ್ಟು ಕಡಿಮೆ ಮಾತಾಡ್ತಾರೆ. 5ನೇದು, ತುಂಬ ಕಾಮ ಪ್ರಚೋದಕವಾಗಿರುವಂತಹ ಚಿತ್ರಗಳನ್ನು ಗಂಡಸರು ಯಾಕೆ ತುಂಬ ಇಷ್ಟಪಡ್ತಾರೆ, ಆದರೆ ಹೆಂಗಸರು ಯಾಕೆ ಅಷ್ಟೊಂದು ಇಂಪ್ರೆಸ್ಸೇ ಆಗೋದಿಲ್ಲ ಅಂಥವರಿಂದ ಅನ್ನೋವಂಥದ್ದು. ಮತ್ತು ಹೆಂಗಸರು ಯಾಕೆ ಏನೇ ಇದ್ದರೂ ಕೂಡ ನಾವು ಮಾತಾಡಿ ಬಗೆಹರಿಸ್ಕೊಳ್ಳೋಣ ಅಂತ ಅನ್ಕೋತಾರೆ. ಮತ್ತು ಗಂಡಸರು ಯಾಕೆ ಯಾವಾಗಲೂ ಸೊಲ್ಯೂಷನ್ಗಳನ್ನು ಕೊಡ್ತಾರೆ, ಆದರೆ ತಮಗೆ ಕೊಡೋವಂತಹ ಅಡ್ವೈಸ್ಗಳನ್ನು ಯಾಕೆ ಅವರು ಹೇಟ್ ಮಾಡ್ತಾರೆ ಅನ್ನೋಂಥದ್ದು. ಇನ್ನೊಂದು, ಗಂಡಸರು ಸೈಲೆಂಟಾಗಿರೋ ಬಗ್ಗೆ ಹೆಂಗಸರು ಯಾಕೆ ಅಷ್ಟೊಂದು ಕೋಪಗೊಳ್ತಾರೆ ಅನ್ನೋಂಥದ್ದು. ಮತ್ತು ಗಂಡಸರಿಗೆ ಯಾಕೆ ಸೆಕ್ಸ್ ಬೇಕು, ಹೆಂಗಸರಿಗೆ ಯಾಕೆ ಪ್ರೀತಿ ಬೇಕು ಅನ್ನೋ ಅಂಥದ್ದನ್ನು ಈ ಪುಸ್ತಕದಲ್ಲಿ ನಾವು ರಿವೀಲ್ ಮಾಡಿದ್ದೀವಿ ಅಂತ ಹೇಳಿಬಿಟ್ಟು ಅವರು ತಮ್ಮ ಬ್ಲರ್ಬ್ನಲ್ಲಿ ಹೇಳ್ಕೋತಾರೆ. ಇವೆಲ್ಲ ಕ್ವಶನ್ಗಳು ಕೂಡ ನಿಮಗೂ ಕೂಡ ತುಂಬ ಆಸಕ್ತಿಕರವಾಗಿರ್ತವೆ ಅಂತ ನನಗೂ ಅನ್ನಿಸ್ತಾ ಇದೆ. ನಾನು ಈ ಪುಸ್ತಕವನ್ನು ಓದಿ ಈಗಾಗಲೇ 10 ವರ್ಷದ ಮೇಲಾಗಿರಬೇಕು, 10ಕ್ಕಿಂತ ಜಾಸ್ತಿ ವರ್ಷಗಳು ಆಗಿರ್ಬೋದು. ನಾನು ಎಷ್ಟೋ ಮದುವೆಗಳಲ್ಲಿ ಯಾರ್ಯಾರು ಇಂಗ್ಲೀಷನ್ನು ಓದಿ ಅರ್ಥ ಮಾಡ್ಕೊಳ್ಳಬಲ್ಲರು ಅವರಿಗೆ ಇದನ್ನು ಗಿಫ್ಟಾಗಿ ಕೂಡ ನಾನು ಕೊಟ್ಟಿದ್ದೀನಿ. ಅವರು ಕೂಡ ತುಂಬ ಎಂಜಾಯ್ ಮಾಡಿ ಭಾರಿ ಇಂಟ್ರೆಸ್ಟಿಂಗ್ ಆಗಿರುವಂಥ ಪುಸ್ತಕ ಅಂತ ಹೇಳ್ಬಿಟ್ಟು ಅವರು ಹೋಗಲಿದ್ದಾರೆ. ಆ ಪುಸ್ತಕವನ್ನು ನಾನು ನಿಮಗೆ ಇವತ್ತು ಪರಿಚಯ ಮಾಡಿಸ್ಬೇಕಂತ ಇದ್ದೀನಿ. ಮೊದಲಿಗೆ ಪೀಠಿಕೆ ಇದೆ. ಪೀಠಿಕೆಯಲ್ಲಿ ಗಂಡ ಹೆಂಡತಿ ಕಾರ್ನಲ್ಲಿ ಹೋಗ್ತಾ ಇದ್ದಾರೆ. ಕಾರ್ನಲ್ಲಿ ಹೋಗ್ತಾ ಇರಬೇಕಾದ್ರೆ 3 ಜನ ಹೆಣ್ಮಕ್ಳು ಹಿಂದೆ ಕೂತಿದ್ದಾರೆ. ಅವರು ಜೋರಾಗಿ ಅದು ಇದು ಅಂತೆಲ್ಲ ಮಾತಾಡ್ತಾ ಇದ್ದಾರೆ. ಕಾರ್ ಓಡಿಸ್ತಾ ಇರೋವಂಥ ಅಪ್ಪ, ನೀವೆಲ್ಲರೂ ಸುಮ್ಮನೆ ಕೂತ್ಕೋತೀರಾ ಅಂತ ಕೂಗ್ತಾನೆ. ಅದಕ್ಕಿದ್ದಕ್ಕಿದ್ದಂಗೆ ಎಲ್ಲರೂ ಸೈಲೆಂಟ್ ಆಗ್ತಾರೆ. ಒಬ್ಬಳು ಮಗಳು ಕೇಳ್ತಾಳೆ, ಯಾಕೆ ಸೈಲೆಂಟ್ ಆಗಬೇಕು ಅಂತ. ಅದಕ್ಕೆ ಯಾಕೆಂದರೆ ನಾನು ಡ್ರೈವ್ ಮಾಡೋದಕ್ಕೆ ಪ್ರಯತ್ನ ಪಡ್ತಾಯಿದ್ದೀನಿ ಅಂತ. ಇವರೆಲ್ಲರೂ ಕೂಡ ಹೆಂಗಸರೆಲ್ಲ 4 ಜನ ಒಬ್ಬರ ಮುಖ ಒಬ್ಬರು ನೋಡ್ಕೊಂಡ್ರು. ಈ ಡ್ರೈವ್ ಮಾಡೋದಕ್ಕೆ ಪ್ರಯತ್ನ ಪಡೋದೇನಿದೆ, ಡ್ರೈವ್ ತನ್ನ ಪಾಡಿ ತಾನು ಆಗ್ತಾ ಇರುತ್ತೆ, ನಮ್ಮ ಪಾಡಿ ನಾವು ಮಾತಾಡ್ತಾ ಇರ್ತೀವಿ, ಇದ್ಯಾಕೆ ಅವ್ರಿಗೆ ಡಿಸ್ಟರ್ಬ್ ಮಾಡುತ್ತೆ ಅಂತ. ಸೊ ಇಂಥ ಒಂದು ಸಣ್ಣ ಉದಾಹರಣೆಯಿಂದ ಈ ಪುಸ್ತಕ ಶುರುವಾಗುತ್ತೆ. ಯಾಕೆ ಗಂಡಸರ ಬಿಹೇವಿಯರ್ ಬಗ್ಗೆ ಹೆಂಗಸರು ಇಷ್ಟೊಂದು ಅನುಮಾನ ಪಡ್ತಾರೆ, ಇವ್ರು ಯಾಕೆ ಹಿಂಗೆ ಮಾಡ್ತಾಯಿದ್ದಾರೆ ಅಂತ ಕ್ವಶನ್ ಯಾಕೆ ಮಾಡ್ತಾರೆ, ಮತ್ತು ಗಂಡಸರು ಏನು ಅನ್ಕೋತಾರೆ, ಈ ಹೆಂಗಸರು ಯಾಕೆ ನಾನು ಡ್ರೈವ್ ಮಾಡ್ತಿರೋದನ್ನು ಅರ್ಥ ಮಾಡ್ಕೋತಾ ಇಲ್ಲ, ಯಾಕೆ ಇವರು ನನ್ನ ಡ್ರೈವಿಂಗಿಗೆ ಡಿಸ್ಟರ್ಬ್ ಮಾಡ್ತಾ ಇದ್ದಾರೆ ಅಂತ ಅನ್ಕೋತಾರೆ. ಇಲ್ಲೇ ಬೇಸಿಕಲಿ ಗೊತ್ತಾಗುತ್ತೆ ಗಂಡಸರು ಮಲ್ಟಿ ಟಾಸ್ಕಿಂಗ್ ಅಲ್ಲ ಅಂತ, ಜೊತೆಗೆ ಹೆಂಗಸರು ಹೆಚ್ಚು ಮಾತಾಡ್ತಾರೆ ಅನ್ನೋ ಬಗ್ಗೆ. ಸೊ ನಾವು ಯಾಕೆ ಈ ಪುಸ್ತಕ ಬರೆಯೋದಕ್ಕೆ ತುಂಬ ಕಷ್ಟ ಆಯಿತು ಅಂತ ಹೇಳ್ಬಿಟ್ಟು ಆ್ಯಲನ್ ಮತ್ತು ಬಾರ್ಬರಾ ಪೀಸ್ ಇಬ್ಬರು ಕೂಡ, ಅವರಿಬ್ಬರು ಗಂಡ ಹೆಂಡತಿ, ಆಸ್ಟ್ರೇಲಿಯಾದವರು, ಅವರು ಹೇಳ್ತಾರೆ, ನಾವು 4 ಲಕ್ಷ ಕಿಲೋಮೀಟ್ರು ಟ್ರಾವೆಲ್ ಮಾಡಿದ್ದೀವಿ ಈ ಪುಸ್ತಕ ಬರೆಯೋದಕ್ಕೆ. ಅಷ್ಟು ಜನಗಳನ್ನು, ಅಷ್ಟು ರಿಸರ್ಚ್ಗಳನ್ನು ಮಾಡಿದ್ದೀವಿ, ಜೊತೆಗೆ ಜನಗಳನ್ನು ಸಂದರ್ಶನ ಮಾಡಿದ್ದೀವಿ, ಮಾತಾಡಿಸಿದ್ದೀವಿ, ಯಾವ್ಯಾವುದೆಲ್ಲ ದೇಶಗಳಿಗೆ ಹೋಗಿದ್ದೀವಿ ಅನ್ನೋದನ್ನು ಕೂಡ ಅವರು ಲಿಸ್ಟ್ ಕೊಡ್ತಾರೆ. ಆಸ್ಟ್ರೇಲಿಯಾ, ನ್ಯೂಜಿಲ್ಯಾಂಡ್, ಸಿಂಗಾಪುರ್, ಥೈಲ್ಯಾಂಡ್, ಹಾಂಗ್ಕಾಂಗ್, ಮಲೇಷಿಯಾ, ಇಂಗ್ಲೆಂಡ್, ಸ್ಕಾಟ್ಲ್ಯಾಂಡ್, ಐರ್ಲ್ಯಾಂಡ್, ಇಟಾಲಿ, ಗ್ರೀಸ್, ಜರ್ಮನಿ, ಹಾಲೆಂಡ್, ಸ್ಪೇನ್, ಟರ್ಕಿ, ದ USA, ಸೌತ್ ಆಫ್ರಿಕಾ, ಬೋಟ್ಸ್ವಾನಾ, ಜಿಂಬಾಬ್ವೆ, ಜಾಂಬಿಯಾ, ನಮೀಬಿಯಾ, ಆಂಗೋಲಾ, ಸ್ವಿಟ್ಜರ್ಲ್ಯಾಂಡ್, ಆಸ್ಟ್ರಿಯಾ, ಫಿನ್ಲ್ಯಾಂಡ್, ಇಂಡೋನೇಷಿಯಾ, ಬಲ್ಗೇರಿಯಾ, ಸೌದಿ ಅರೇಬಿಯಾ, ಪೋಲ್ಯಾಂಡ್, ಹಂಗೇರಿ, ಬಾರ್ನಿಯೋ, ರಷ್ಯಾ, ಬೆಲ್ಜಿಯಂ, ಫ್ರಾನ್ಸ್, ಜಪಾನ್ ಆ್ಯಂಡ್ ಕೆನಡಾ ಅಂತ ಹೇಳ್ತಾರೆ. ಅಷ್ಟು ದೇಶಗಳನ್ನು ಸುತ್ತಿ ಅಲ್ಲಿ ಮಾಡಿದಂಥ ಅಧ್ಯಯನಗಳ ಮೇಲೆ ಈ ಪುಸ್ತಕವನ್ನು ಅವರು ಬರೆದಿದ್ದಾರೆ. ಸೊ ಇದು ನ್ಯಾಚುರಲಿ ಇಂಟ್ರೆಸ್ಟಿಂಗ್ ಆಗಿರೋದಕ್ಕೆ ಸಾಧ್ಯ ಇದೆ ಅನ್ನೋದು ನಿಮಗೆ ಈಗಾಗಲೇ ಗೊತ್ತಾಗ್ತಾ ಇರುತ್ತೆ. ಹೀಗೆ ಅವರು ಪುಸ್ತಕವನ್ನು ಬರೆಯೋದಕ್ಕೆ ಬೇರೆ ಬೇರೆಯವ್ರನ್ನ ಇಂಟರ್ವ್ಯೂ ಮಾಡೋದಕ್ಕೆ ಹೋದಾಗಲೂ ಕೂಡ ಪ್ರೈವೇಟ್ ಆರ್ಗನೈಸೇಷನ್ಗಳಲ್ಲಿ ಇವ್ರ ಬಗ್ಗೆ ನಂಬಿಕೆ ಇಟ್ಕೊಂಡಿರೋವಂಥವ್ರೇ ಕಡಿಮೆ ಇದ್ರಂತೆ. ಉದಾಹರಣೆಗೆ ಅವರು ಏರ್ಪೋರ್ಟಲ್ಲಿ ಹೋಗ್ತಾರೆ, ಫ್ಲೈಟ್ಗಳಲ್ಲೆಲ್ಲ ಗಗನ ಸಖಿಯರೇ ಇರ್ತಾರೆ ಹೊರತು ಗಗನ ಸಖರು ಇರಲ್ಲ. ಇದು ಯಾಕೆ, ನಿಮ್ಗೇನು ಅನಿಸುತ್ತೆ, ಯಾಕೆ ಇಲ್ಲಿ ಪ್ಲೇನ್ನಲ್ಲಿ ಸರ್ವ್ ಮಾಡೋ ಅಂಥವ್ರು ಬರೀ ಹೆಂಗಸರೇ ಯಾಕೆ ಇರ್ತಾರೆ ಅಂತ ನಿಮ್ಗೆ ಅನಿಸುತ್ತೆ ಅಂತ. ಯಾಕೆಂದರೆ ಯಾವ ವೃತ್ತಿಗೆ ಯಾರು ಸೂಟಬಲ್ ಅನ್ನೋ ಬಗ್ಗೆ
ಹೇಗೆ ನಿರ್ಧಾರ ಆಯಿತು ಅನ್ನೋವಂಥ ಪ್ರಶ್ನೆ ಮಾಡಿಕೊಂಡಾಗ ಈ ಥರ ಇಂಟರ್ವ್ಯೂಗಳನ್ನು ಅವರು ಮಾಡ್ತಾ ಹೋಗ್ತಾರೆ. ಎಷ್ಟೋ ಜನ ಇದು ತುಂಬ ಸೆಕ್ಸಿಸ್ಟ್ ಆಯಿತು ಅಂತಂದರೆ ಲಿಂಗ ತಾರತಮ್ಯದಿಂದ ಮಾಡ್ತಾ ಇದ್ದೀರಾ ಅಂತ ಒಂದಷ್ಟು ಜನ ಅನ್ಕೋತಾರೆ. ನಮ್ಮ ಕೆಲಸಕ್ಕೆ ಏನಾದರೂ ಕುತ್ತು ಬರುತ್ತಾ ಅಂತ ಅನ್ಕೋತಾರೆ. ನಮ್ಮ ಹೆಸರುಗಳನ್ನು ನಿಮ್ಮ ಬುಕ್ನಲ್ಲಿ ಹಾಕಲ್ಲ ಅನ್ನೋದಾದರೆ ಮಾತ್ರ ಮಾಹಿತಿ ಕೊಡ್ತೀವಿ ಅಂತ ಹೇಳ್ತಾರೆ. ಕೆಲವರಂತೂ ನೋ ಕಾಮೆಂಟ್ಸ್ ಅಂತ ಹೇಳ್ತಾರೆ. ಈ ಥರದ್ದು ನಾವು ಎಲ್ಲ ಸಂದರ್ಭಗಳಲ್ಲೂ ಎಲ್ಲ ದೇಶಗಳಲ್ಲೂ ಕೂಡ ಅನುಭವಿಸಿದ್ವಿ ಅಂಥದ್ದನ್ನು ಅವರು ಇಂಟ್ರೊಡಕ್ಷನಲ್ಲಿ ಹೇಳ್ತಾರೆ. ಈ ಪುಸ್ತಕದಲ್ಲಿರುವಂಥ ಎಷ್ಟೋ ವಿಷಯಗಳು ನಿಮಗೆ ಚಾಲೆಂಜ್ ಮಾಡ್ತವೆ, ಕೆಲವೊಂದು ಸಲ ಗಾಬರಿ ಮಾಡ್ತವೆ. ಆದರೆ ಎಲ್ಲ ಟೈಮಲ್ಲೂ ನೀವು ಮಜಾ ಅಂತ ಸಿಗುತ್ತೆ ನಿಮಗೆ ಈ ವಿಷಯಗಳನ್ನು ಸ್ಟಡಿ ಮಾಡ್ತಾ ಹೋಗ್ತಾ ಇರಬೇಕಾದ್ರೆ ಅನ್ನೋವಂಥ ಮಾತನ್ನು ಹೇಳ್ತಾರೆ. ಎಲ್ಲದಕ್ಕೂ ಕೂಡ ನಾವು ಸೈಂಟಿಫಿಕ್ ಎವಿಡೆನ್ಸ್ಗಳನ್ನು ಪ್ರೆಸೆಂಟ್ ಮಾಡ್ತಾ ಹೋಗಿದ್ದೀವಿ. ಜೊತೆಗೆ ಪ್ರತಿದಿನದ ಕಾನ್ವರ್ಸೇಷನ್ಗಳೇನಿದ್ದಾವೆ, ಸಂಭಾಷಣೆಗಳೇನಿದ್ದಾವೆ, ನಂಬಿಕೆಗಳೇನಿದ್ದಾವೆ, ಪ್ರಕರಣಗಳೇನಿದ್ದಾವೆ, ಇಂಥವನ್ನೇ ಆಯ್ಕೆ ಮಾಡಿಕೊಂಡು ನಾವು ಹ್ಯೂಮರಸ್ ಆಗಿ ಅಂತಂದರೆ ಹಾಸ್ಯ ಪ್ರಜ್ಞೆಯಿಂದ ನಾವೆಲ್ಲದನ್ನು ಕೂಡ ಹೇಳಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದೀವಿ. ಓದುಗರಿಗೂ ಕೂಡ ಇದೇ ಖುಷಿ ಆಗುತ್ತೆ ಅಂತ ನಾವು ಅಂದ್ಕೊಂಡಿದ್ದೀವಿ ಅಂತ ಹೇಳ್ತಾರೆ. ಹಾಗೆಯೇ ಇದರಲ್ಲೂ ಕೂಡ ಡ್ರೈವಿಂಗ್ ಆರ್ಗನೈಸೇಷನ್ಗಳಲ್ಲೂ ಕೂಡ ಅಂದರೆ ಡ್ರೈವಿಂಗ್ ಕಲಿಸೋವಂಥ ಸ್ಕೂಲ್ಗಳಲ್ಲಿ ಕೂಡ ಯಾಕೆ ಈ ರಿವರ್ಸ್ ಪಾರ್ಕಿಂಗ್ ಮಾಡಲಿಕ್ಕೆ ಹೆಂಗಸರಿಗೆ ಕಷ್ಟ ಆಗುತ್ತೆ, ಮತ್ತು ಈ ಕಾರಿನ ಹಿಂಭಾಗದಲ್ಲಾಗಿರೋವಂಥ ಆಕ್ಸಿಡೆಂಟ್ಗಳೆಲ್ಲವೂ ಕೂಡ ಆ ವೆಹಿಕಲ್ಗಳು ಡ್ಯಾಮೇಜ್ ಆಗಿದೆ ಅಂತ ಅಂದರೆ ಅದು ರಿವರ್ಸ್ ತೆಗಿಬೇಕಾದ್ರೆ ಹೆಂಗಸರಿಂದನೇ ಆಗಿರೋವಂಥದ್ದು. ಮತ್ತು ಸೈಡಿಂದ ಬಂದು ಯಾರೋ ಬಂದು ಗುದ್ದಿ ಆಗಿರೋವಂಥ ಆಕ್ಸಿಡೆಂಟ್ಗಳೆಲ್ಲ ಗಂಡಸರು ಓಡಿಸ್ಬೇಕಾಗಿರುವಂಥದ್ದು. ಇದು ಯಾಕೆ ಈ ಥರ ಆಗುತ್ತೆ, ಈ ಥರದ ಪ್ರಶ್ನೆಗಳನ್ನು ಕೂಡ ಅವರು ಚೆಕ್ ಮಾಡಿದ್ದಾರೆ, ಕೇಳಿದ್ದಾರೆ. ಇದಾದ ಮೇಲೆ ಮೊದಲನೇ ಚಾಪ್ಟ್ರಿಗೆ ಬಂದರೆ ಸೇಮ್ ಸ್ಪೀಸೀಸ್ ಡಿಫ್ರೆಂಟ್ ವರ್ಲ್ಡ್ಸ್ ಅಂತ. ಎಲ್ಲ ಪ್ರಾಣಿಗಳ ಥರ ಮನುಷ್ಯ ಕೂಡ ಒಂದು ಪ್ರಾಣಿ. ಆ ಮನುಷ್ಯ ಪ್ರಾಣಿ ಒಳಗಡೆ ಇರುವಂತಹ ಎರಡು ಲಿಂಗಗಳೇನಿದೆ, ಗಂಡು ಅಥವಾ ಹೆಣ್ಣು ಅಂತ, ಇವೆರಡರ ಮಧ್ಯೆ ಯಾಕೆ ಎಷ್ಟೊಂದು ಭಿನ್ನತೆ ಇದೆ, ಹೆಂಗೆ ಇವರಿಬ್ಬರು ಬೇರೆ ಪ್ರಪಂಚಕ್ಕೆ ಸೇರಿದವ್ರ ಥರ ಬಿಹೇವ್ ಮಾಡ್ತಾರೆ ಅನ್ನೋ ಅಂಥದ್ರ ಬಗ್ಗೆ ಇಲ್ಲಿ ಹೇಳ್ತಾ ಹೋಗ್ತಾರೆ. ಮೊದಲನೇ ಸೆಂಟೆನ್ಸೇ ಮೆನ್ ಆ್ಯಂಡ್ ವಿಮೆನ್ ಆರ್ ಡಿಫ್ರೆಂಟ್, ನಾಟ್ ಬೆಟರ್ ಆರ್ ವರ್ಸ್, ಡಿಫ್ರೆಂಟ್. ಅವ್ರು ಇವ್ರಿಗಿಂತ ಕೀಳು ಅಂತ ಇಲ್ಲ, ಇವರು ಅವ್ರಿಗಿಂತ ಮೇಲು ಅಂತ ಇಲ್ಲ. ಗಂಡಸರು ಮತ್ತು ಹೆಂಗಸರು ಇಬ್ಬರು ಕೂಡ ಬೇರೆ ಬೇರೆ, ಅವರು ಭಿನ್ನರು. ಅವರ ಸ್ಕಿಲ್ ಸೆಟ್ಸ್ ಏನಿದೆ, ಅವರ ಬಿಹೇವಿಯರಲ್ ಪ್ಯಾಟ್ರನ್ ಏನಿದೆ, ಎಲ್ಲದೂ ಕೂಡ ಭಿನ್ನ ಇದೆ, ಬೇರೆ ಬೇರೆ ಥರ ಇದೆ ಅನ್ನೋ ಅಂಥದ್ದನ್ನು ಹೇಳ್ತಾನೆ ಅವರು ಶುರು ಮಾಡ್ತಾರೆ. ಅದರಲ್ಲಿ ಬೇರೆ ಬೇರೆ ಭಾಗಗಳಲ್ಲಿ ಸಮಥಿಂಗ್ಸ್ ಆರ್ ಆಬ್ವಿಯಸ್ ಅಂತ ನಿಮಗೆ ನೋಡಿದ ತಕ್ಷಣ ಗೊತ್ತಾಗುತ್ತೆ ಅಂತ ಒಂದು ಟಾಯ್ಲೆಟ್ ವಿಷಯ ಹೇಳ್ತಾರೆ. ಗಂಡಸರು ಟಾಯ್ಲೆಟ್ಗೆ ಹೋಗ್ತಾರೆ ಅಂತ ಅಂದರೆ ಅವರು ಒಂದೇ ಕೆಲಸಕ್ಕೆ ಹೋಗೋದು ಟಾಯ್ಲೆಟ್ಗೆ. ಆದರೆ ಹೆಂಗಸರು ಟಾಯ್ಲೆಟ್ಗೆ ಹೋಗ್ತಾರೆ ಅಂತ ಅಂದರೆ ಅವ್ರಿಗೆ ಬೇಕಾದಷ್ಟು ಬೇರೆ ಬೇರೆ ಕೆಲಸಗಳಿರ್ತವೆ. ಅವ್ರಿಗೆ ಮೇಕಪ್ ಮಾಡ್ಕೊಳ್ಳಿಕ್ಕಿರುತ್ತೆ, ಇನ್ಯಾರೋ ಪರಿಚಯ ಆಗ್ತಾರೆ, ಅಲ್ಲೇನೋ ಮಾತಾಡ್ಕೊಂಡು ಆಚೆ ಬರ್ತಾರೆ, ಫ್ರೆಂಡ್ಸ್ ಆಗ್ತಾರೆ, ಈ ಥರದ್ದನ್ನು ಹೇಳ್ತಾರೆ. ಇನ್ನೂ ಕೆಲವು ಕೆಲಸಗಳಿರ್ತವೆ. ಈಗ ಅವರು ಟಾಯ್ಲೆಟ್ ಪೇಪರ್ಸನ್ನು ಚೇಂಜ್ ಮಾಡೋ ಅಂಥದ್ದು ಗಂಡಸರು ಯಾವತ್ತೂ ಮಾಡೋದೇ ಇಲ್ಲ. ಅವ್ರಿಗೆ ಎಷ್ಟೇ ಕಷ್ಟ ಇದ್ದರೂ ಕೂಡ ಅದನ್ನು ಮಾಡಲ್ಲ. ಆದರೆ ಹೆಂಗಸರು ಅದನ್ನು ಮಾಡೇ ಇರ್ತಾರೆ ಅನ್ನೋ ಅಂಥದ್ದನ್ನು ಹೇಳ್ತಾರೆ. ಇನ್ನು ಬೇರೆ ಬೇರೆ ಜಾಬ್ಗಳಲ್ಲಿ ಹೇಗೆ ಗಂಡಸರು ಮತ್ತು ಹೆಂಗಸರು ಬೇರೆ ಬೇರೆ ಥರ ಕೆಲಸಗಳನ್ನು ನಿರ್ವಹಿಸೋದ್ರಲ್ಲಿ, ಉದಾಹರಣೆಗೆ ಅವರು ಕೇವ್ ಮೆನ್ ಕಾಲದಿಂದ ಅಂದರೆ ಗುಹೆಗಳಲ್ಲಿ ಮನುಷ್ಯ ವಾಸ ಮಾಡ್ತಾ ಇದ್ದ ಕಾಲದಿಂದನೂ ಹೇಗಿತ್ತು ಪರಿಸ್ಥಿತಿ ಅನ್ನೋದನ್ನು ಹೇಳ್ತಾರೆ. ಏನಂದರೆ ಗಂಡಸರು ಬೇಟೆ ಆಡ್ತಾಯಿದ್ರು, ಹೆಂಗಸರು ಸುತ್ತಮುತ್ತ ತರಕಾರಿ, ಗೆಡ್ಡೆ ಗೆಣಸು ಇಂಥ ಥರದನ್ನು ಮಾಡ್ತಾಯಿದ್ರು. ಗಂಡಸರು ಪ್ರೊಟೆಕ್ಟ್ ಮಾಡೋ ಅಂಥ ಕೆಲಸ ಮಾಡ್ತಾಯಿದ್ರು, ಹೆಂಗಸರು ಮಕ್ಕಳನ್ನು ನೋಡ್ಕೊಳ್ಳೋ ಅಂಥ ಕೆಲಸ ಮಾಡ್ತಾಯಿದ್ರು. ಹಾಗಾಗೇ ಅವರ ದೇಹಗಳು ಮತ್ತು ಬ್ರೈನ್ ಏನಿದೆ ಅದು ಕಂಪ್ಲೀಟಾಗಿ ಡಿಫ್ರೆಂಟ್ ರೀತಿಯಲ್ಲಿ ಬೆಳೀತಾ ಬೆಳೀತಾ ಬಂದವು ಅನ್ನೋ ಅಂಥದ್ದನ್ನು ಹೇಳ್ತಾರೆ. ಹೇಗೆ ಅವರ ಫಿಸಿಕಲಿ ಅವರ ದೇಹ ಚೇಂಜ್ ಆಗ್ತಾ ಬಂತು, ಅವ್ರಿಗೆ ಏನೇನು ಕೆಲಸ ಮಾಡಬೇಕಾಗಿತ್ತೋ ಅಂಥ ಕೆಲಸಗಳಿಗೆ ಹೊಂದ್ಕೊಳ್ಳೋ ಥರನೇ ಅವ್ರ ದೇಹಗಳು ಕೂಡ ಮಾರ್ಪಾಡಾಗ್ತಾ ಬಂತು ಮನುಷ್ಯನ ವಿಕಾಸದಲ್ಲಿ. ಅದೇ ರೀತಿ ಅವ್ರ ಮನಸ್ಸುಗಳು ಕೂಡ ಬದಲಾಗ್ತಾ ಬಂದವು. ಗಂಡಸರು ಎತ್ತೆತ್ತರ ಬೆಳೆಯೋದಕ್ಕೆ ಶುರು ಮಾಡಿದ್ರು, ಹೆಂಗಸರಿಗಿಂತ ಸ್ಟ್ರಾಂಗಾಗೇ ಇರೋದಕ್ಕೆ ಶುರುವಾಯಿತು ಫಿಸಿಕಲಿ. ಆಮೇಲೆ ಅವರ ಬ್ರೈನ್ಗಳೇನಿದ್ವು ಅವು ಅವ್ರು ಮಾಡೋವಂಥ ಕೆಲಸಗಳಿಗೆ ಸೂಟ್ ಆಗೋ ಥರ ಬೆಳ್ಕೋತಾ ಹೋದವು. ಹೆಂಗಸರು ಮೋಸ್ಟ್ಲಿ ಅವರು ಗಂಡಸರಿಂದ ತೃಪ್ತಿಯಾಗಿರ್ತಾಯಿದ್ರು. ಅವರು ಹೊರಗಡೆ ಕೆಲಸ ಮಾಡ್ಕೊಂಬರೋದ್ರ ಬಗ್ಗೆ ಅವ್ರಿಗೆ ಖುಷಿ ಇತ್ತು. ಆಮೇಲೆ ಅವರು ಕೇವ್ಗಳಲ್ಲೇ ಕೂತ್ಕೊಂಡು ಬೆಂಕಿ ಉರಿಸ್ಕೊಂಡು ಅಡುಗೆ ಮಾಡಿಕೊಂಡು ಮತ್ತು ಅವ್ರ ಬ್ರೈನ್ಗಳು
ಅಲ್ಲಿ ಮಾಡೋವಂಥ ಕೆಲಸಗಳಿಗೆ ಹೊಂದಾಣಿಕೆ ಆಗೋ ಥರ ಬೆಳ್ಕೋತಾ ಹೋಯಿತು ಅಂತ ಹೇಳ್ತೆ. ಆದರೆ ಇದರಲ್ಲೊಂದು ಸ್ಟೀರಿಯೋಟೈಪ್ ಆರ್ಗ್ಯುಮೆಂಟ್ ಇದೆ. ಏನಪ್ಪ ಅಂತಂದರೆ, ಹಲವಾರು ವೈಜ್ಞಾನಿಕ, ಮನಃಶಾಸ್ತ್ರೀಯ, ವೈದ್ಯಕೀಯ ಮತ್ತು ಸಾಮಾಜಿಕ ಅಧ್ಯಯನಗಳ ಪ್ರಕಾರ ಇವರು ಗಂಡಸರು ಮತ್ತು ಹೆಂಗಸರ ಬ್ರೈನ್ಗಳನ್ನು ಅನಾಲಿಸಿಸ್ ಎಲ್ಲ ಮಾಡಿದ ಮೇಲೆ 20ನೇ ಶತಮಾನದ ಅಂತ್ಯದ ಟೈಮಿಗೆ ಅವ್ರಿಗೆ ಏನೇನೆಲ್ಲ ಗೊತ್ತಾಯಿತು ಅಂತಂದರೆ, ಇವರು ಸೋಷಿಯಲ್ ಕಂಡೀಷನಿಂಗಿಂದ ಹೆಚ್ಚಾಗಿ ನಾವು ಈ ಥರ ಬಿಹೇವ್ ಮಾಡ್ತಿದ್ದೀವಿ ಅಂತ ಅಂದರೆ, ನಮ್ಮ ಪೇರೆಂಟ್ಸು ಹಾಗಿದ್ದರು, ಅದಕ್ಕೋಸ್ಕರನೇ ನಾವು ಆ ಥರ ಬಿಹೇವ್ ಮಾಡ್ತಾಯಿದ್ದೀವಿ ಅನ್ನೋ ಅಂಥದ್ದು ಒಂದು ಆರ್ಗ್ಯುಮೆಂಟನ್ನು ಇವರು ಮುಂದೆ ಇಡ್ತಾರೆ. ಈಗ ಬೇಬಿ ಗರ್ಲ್ಸ್ ಇರ್ತಾರೆ, ಹೆಣ್ಮಕ್ಳು ಚಿಕ್ಕವರು, ಅವರನ್ನು ಪಿಂಕ್ ಡ್ರೆಸ್ಸಲ್ಲಿ ನಾವು ಯಾವಾಗಲೂ ನೋಡಲಿಕ್ಕೆ ಇಷ್ಟಪಟ್ವಿ. ಮತ್ತು ಅವ್ರಿಗೆ ಆಟ ಆಡಲಿಕ್ಕೆ ಗೊಂಬೆಗಳನ್ನು ಕೊಟ್ವಿ. ಅದೇ ಗಂಡು ಮಕ್ಕಳು ಚಿಕ್ಕವರಿದ್ದಾಗ ಅವರನ್ನು ಬ್ಲೂ ಕಲರಲ್ಲಿ ಡ್ರೆಸ್ ಮಾಡಿದ್ವಿ. ಅವರಿಗೆ ಸೈನಿಕರಿಗೆ ಏನೇನು ಬೇಕಾಗುತ್ತೆ ಆ ಥರ ಗೊಂಬೆಗಳನ್ನು ಕೊಟ್ವಿ. ಫುಟ್ಬಾಲ್ ಜರ್ಸಿಗಳನ್ನು ಹಾಕಿದ್ವಿ ಅವ್ರಿಗೆ ಅಂತ. ಅಂದರೆ ನಾವೇ ಅವರನ್ನು ಕಂಡೀಷನ್ ಮಾಡ್ತಾ ಹೋದ್ವಿ. ಏಕೆ ಅಂತಂದರೆ ಅವ್ರಿಗೆ ಯಾವ್ದು ಸೂಟ್ ಆಗುತ್ತೆ ಅಂತ ನಾವು ಮುಂಚೆನೇ ಡಿಸೈಡ್ ಮಾಡ್ಕೊಂಡಿದ್ವಿ ಅಂತ. ಅದೇ ಚಿಕ್ಕ ಹೆಣ್ಮಕ್ಳನ್ನ ನಾವು ಮುದ್ದು ಮಾಡ್ತಿದ್ವಿ, ಕೈಗಳನ್ನ ಇಟ್ಕೊಂಡು ಅವನ ಪುಟ್ಟ ಈ ಥರ ಮಾಡ್ತೀವಲ್ಲ ಆ ಥರ. ಅದೇ ಗಂಡು ಮಕ್ಕಳನ್ನ ಹಿಂಗೆ ಸುಮ್ಮನೆ ಹೊಟ್ಟೆಗೆ ಹಿಂಗೆ ಗುದ್ದಿಬಿಟ್ಟು ಏನ ಗುಂಡ ಈ ಥರ ಮಾತಾಡ್ತೀವಲ್ಲ ಆ ಥರ. ಸೊ ಅವ್ರಿಗೆ ಗಂಡು ಮಕ್ಕಳಿಗೆ ಅಳಬೇಡ್ರಿ ಅಂತ ಕೂಡ ನಾವು ಹೇಳ್ತಾ ಇದ್ವಿ. ಇತ್ತೀಚಿನವರೆಗೂ ಕೂಡ ಒಂದು ಮಗು ಬ್ರೈನ್ ಏನಿರುತ್ತೆ ಅದು ಒಂದು ಖಾಲಿ ಸ್ಲೇಟ್ ಥರ ಇರುತ್ತೆ. ಟೀಚರ್ಸು ಅವ್ರಿಗೆ ಏನು ಬೇಕೋ ಅದನ್ನೆಲ್ಲ ಬರಿಬೋದು ಅನ್ನೋ ಅಂಥ ಒಂದು ತಪ್ಪು ಕಲ್ಪನೆಯಲ್ಲಿ ನಾವು ಬಹಳ ವರ್ಷ ಬದುಕಿದ್ವಿ. ಆದರೆ ನಮಗಿರೋವಂಥ ಜೀವಶಾಸ್ತ್ರೀಯ ಸಾಕ್ಷಿಗಳನ್ನೆಲ್ಲ ನೋಡಿದ್ರೆ ಅದು ಆ ರೀತಿಯಲ್ಲ. ನಾವು ಏನು ಅಂದ್ಕೊಂಡಿದ್ವಿ ಅದು ತಪ್ಪು. ಏನಂತ ಅಂದರೆ, ನಮ್ಮ ಹಾರ್ಮೋನ್ಸ್ ಏನಿದೆ, ನಮ್ಮ ಬ್ರೈನ್ನಲ್ಲಿರೋ ಅಂತಹ ರಚನೆ ಏನಿದೆ, ಅವೆಲ್ಲವೂ ಕೂಡ ಏನಕ್ಕೆ ಅಂತಂದರೆ ನಮ್ಮ ಆ್ಯಟಿಟ್ಯೂಡ್ಗಳಾಗ್ಬೋದು, ನಮ್ಮ ಪ್ರಿಫರೆನ್ಸ್ಗಳಾಗ್ಬೋದು, ನಮ್ಮ ಬಿಹೇವಿಯರ್ ಆಗ್ಬೋದು, ಇವೆಲ್ಲವೂ ಕೂಡ ಆ ಬ್ರೈನು ಹೇಗೆ ರಚನೆ ಆಗಿದೆ ಅದ್ರ ಮೇಲೆ ಡಿಪೆಂಡ್ ಆಗಿದೆ ಅಂತ ಹೇಳ್ತಾರೆ. ಅಂತ ಅಂದರೆ ಬಾಯ್ಸ್ ಮತ್ತು ಗರ್ಲ್ಸ್ ಇಬ್ಬರೂ ಕೂಡ ನಾವು ಡೆಸರ್ಟಲ್ಲಿ ತಗೊಂಡೋಗಿ ಅಥವಾ ಯಾವುದೋ ದ್ವೀಪದಲ್ಲಿ ತಗೊಂಡೋಗಿ ಪೇರೆಂಟ್ಸೇ ಇಲ್ಲದೇ ಇರೋ ಕಡೆ ಬೆಳೆಸಿದರೂ ಕೂಡ ಹುಡುಗಿಯರಿಗೆ ಮುದ್ದು ಮಾಡೋದು, ಮುಟ್ಟೋದು, ಫ್ರೆಂಡ್ಸ್ ಮಾಡ್ಕೊಳ್ಳೋದು, ಗೊಂಬೆಗಳ ಜೊತೆ ಆಟ ಆಡೋದು ಇಂಥದ್ದೇ ಇಷ್ಟ ಆಗುತ್ತೆ. ಜೊತೆಗೆ ಗಂಡು ಮಕ್ಕಳಿಗೆ ಯಾವಾಗಲೂ ಕೂಡ ಫಿಸಿಕಲಿ ಕಾಂಪೀಟ್ ಮಾಡೋವಂತಹ ಬೇರೆ ಬೇರೆ ಆಟಗಳ ಜೊತೆ, ಗುಂಪುಗಳ ಜೊತೆ, ಮತ್ತು ಹೈರಾರ್ಕಿ ಇರೋ ಕಡೆ ಮೇಲು ಕೀಳು ಅನ್ನೋ ಅಂಥ ಇದ್ರ ಜೊತೆಯಲ್ಲಿ ಬದುಕೋ ಅಂಥದ್ದು ರೂಢಿಯಾಗಿರೋ ಅಂಥದ್ದನ್ನು ಈ ಅಧ್ಯಯನಗಳು ತೋರಿಸಿವೆ. ಇನ್ನು ಮುಂದುವರೆದು ಇದು ಏನಾದರೂ ಒಂದು ಮೇಲ್ ಕಾನ್ಸ್ಪಿರಸಿ ಇರ್ಬೋದಾ, ಇವರೇನಾದರೂ ಒಂದು ತಂತ್ರ ಹೂಡಿ ಹೆಂಗಸರನ್ನ ಅಡುಗೆ ಮನೆಯಲ್ಲೇ ಸೇರಿಸೋದಕ್ಕೋಸ್ಕರ ಇವರು ಈ ಥರ ಮಾಡ್ತಾಯಿದ್ದಾರಾ ಅನ್ನೋ ಬಗ್ಗೆ ಕೂಡ ಇಲ್ಲಿ ಒಂದು ವಾದವನ್ನು ಅವರಿಡ್ತಾರೆ. ಅವ್ರು ಹೇಳ್ತಾರೆ, ದಿ ಈಕ್ವಾಲಿಟಿ ಆಫ್ ಮೆನ್ ಆ್ಯಂಡ್ ವಿಮೆನ್ ಈಸ್ ಎ ಪೊಲಿಟಿಕಲ್ ಆರ್ ಮಾರಲ್ ಇಶ್ಯೂ ಅಂತಂದರೆ ಇದೊಂದು ರಾಜಕೀಯದ ವಿಷಯ. ಗಂಡಸರು ಮತ್ತು ಹೆಂಗಸರು ಸಮ ಅಂತ ಹೇಳೋವಂಥದ್ದು ರಾಜಕೀಯದ ವಿಷಯ, ಜೊತೆಗೆ ಒಂದು ನೈತಿಕ ವಿಷಯ. ಅಂತಂದರೆ ಅವ್ರನ್ನ ಕೀಳಾಗಿ ನೋಡಬೇಡಿ, ಇವ್ರನ್ನ ಮೇಲಾಗಿ ನೋಡಬೇಡಿ, ಈ ಥರದ್ದು. ಆದರೆ ದ ಎಸೆನ್ಷಿಯಲ್ ಡಿಫ್ರೆನ್ಸ್ ಈಸ್ ಎ ಸೈಂಟಿಫಿಕ್ ಒನ್. ಗಂಡಸರು ಮತ್ತು ಹೆಂಗಸರು ಯಾಕೆ ಬೇರೆ ಬೇರೆ ಇದ್ದಾರೆ ಅಂತಂದರೆ ಅದಕ್ಕೆ ವೈಜ್ಞಾನಿಕ ಸಾಕ್ಷಿಗಳು ಬೇಕಾದಷ್ಟಿದೆ. ಅವರು ಯಾಕೆ ಬೇರೆ ಬೇರೆ ಅನ್ನೋ ಅಂಥದ್ದು. ಅವರ ಪ್ರಕಾರ ಗಂಡಸರು ಮತ್ತು ಹೆಂಗಸರಿಗೆ ನಾವು ಖಂಡಿತವಾಗಿ ಈಕ್ವಲ್ ಆಪರ್ಚುನಿಟೀಸ್ನ ಕೊಡಬೇಕು. ಈಕ್ವಲ್ ಆಪರ್ಚುನಿಟೀಸ್ನ ಕೊಟ್ಟು ಅವರು ಏನಾದರೂ ಸಾಧನೆಗಳನ್ನು ಮಾಡಲಿಕ್ಕೆ ಮಾಡೋವಂಥ ಅವಕಾಶಗಳನ್ನು ಸೊಸೈಟಿ ಕೊಡಬೇಕು. ಆದರೆ ಅವರಿಗೆ ಇನ್ನೇಟ್ ಎಬಿಲಿಟೀಸ್ ಅಂತ ಅಂದರೆ ತಂತಾನೆ ಅವರಿಗೆ ದೈಹಿಕವಾಗಿ, ಮಾನಸಿಕವಾಗಿ, ಸಹಜವಾಗಿ, ನೈಸರ್ಗಿಕವಾಗಿ ಏನೇನೆಲ್ಲ ಮಾಡಲಿಕ್ಕೆ ಎಬಿಲಿಟೀಸ್ ಇದೆ ಅಂತ ನಾವು ಚೆಕ್ ಮಾಡಿದಾಗ ಗೊತ್ತಾಗುತ್ತೆ ಅವರು ಈಕ್ವಲ್ ಅಲ್ಲ, ಅಥವಾ ಅನ್ಈಕ್ವಲ್ ಅಲ್ಲ, ಅಥವಾ ಐಡೆಂಟಿಕಲ್ ಅಲ್ಲ. ಅವರು ಇಬ್ಬರಿಗೂ ಸಾಮ್ಯ ಇರೋ ಅಂಥವರಲ್ಲ, ಅವರಿಬ್ಬರು ಕೂಡ ಭಿನ್ನ ಭಿನ್ನ ಎಬಿಲಿಟಿಗಳು ಇರೋ ಅಂತಹ ಬೇರೆ ಬೇರೆ ಲಿಂಗದ ವ್ಯಕ್ತಿಗಳು ಅನ್ನೋ ಅಂಥದ್ದು ನಮಗೆ ಅಧ್ಯಯನಗಳಿಂದ ಅರ್ಥ ಆಗುತ್ತೆ ಅನ್ನೋದನ್ನು ಹೇಳ್ತಾರೆ. ಈ ಇಡೀ ಪುಸ್ತಕದಲ್ಲಿ ಮಾನಸಿಕವಾಗಿ ಮತ್ತು ದೈಹಿಕವಾಗಿ ಹೇಗೆ ಗಂಡು ಮತ್ತು ಹೆಣ್ಣುಗಳು ಕಂಪ್ಲೀಟ್ಲಿ ಡಿಫ್ರೆಂಟ್ ಅಂತ, ಅವರು ಸಂಪೂರ್ಣವಾಗಿ ವಿಭಿನ್ನರೇ ಅವರು.
ಯಾವುದೇ ಕಾರಣಕ್ಕೂ ಅವರು ಸೇಮ್ ಅಲ್ಲ ಅನ್ನೋವಂಥದ್ದನ್ನೇ ಇವರು ತಮ್ಮ ವಾದಗಳಲ್ಲಿ ಮತ್ತು ಉದಾಹರಣೆಗಳ ಮೂಲಕ ತಮ್ಮ ಅಧ್ಯಯನವನ್ನು ಮುಂದಿಡ್ತಾ ಹೋಗ್ತಾರೆ. ಒಂದು ಸಾಮಾನ್ಯ ಅಧ್ಯಯನವನ್ನು ಮಾಡಿ ನೋಡಿದಾಗಲೂ ಕೂಡ ಒಂದು ರೂಮ್ನಲ್ಲಿ ಈಕ್ವಲ್ ನಂಬರ್ ಆಫ್ ಮೆನ್ ಆ್ಯಂಡ್ ವಿಮೆನ್ ಇದ್ದಾರೆ ಅಂತಂದರೆ ಗಂಡಸರು 7% ಹೈಟ್ ಜಾಸ್ತಿ ಇದ್ದರಂತೆ, ಗಂಡಸರು 8% ಅವರ ದೇಹದ ಗಾತ್ರದಲ್ಲಿ ದೊಡ್ಡವರಿದ್ದರಂತೆ. ಈ ಥರದ್ದನ್ನು ಅವರು ಅಧ್ಯಯನಗಳನ್ನು ಕೂಡ ಮಾಡಿರುವಂತಹ ಉದಾಹರಣೆಗಳನ್ನು ಮತ್ತು ಅದರ ವರ್ಷಗಳು ನಂಬರ್ಗಳನ್ನು ಕೂಡ ಇಲ್ಲಿ ಕೊಟ್ಟಿದ್ದಾರೆ, ನೀವು ಡೀಟೇಲಾಗಿ ನೋಡ್ಬೋದು. ಹಾಗಾದರೆ ಈ ಪುಸ್ತಕವನ್ನು ಬರೆದಿರೋರು ಏನು ಅನ್ಕೋತಾ ಇದ್ದಾರೆ ಅಂದರೆ, ನಾವು ಈಗಾಗಲೇ ಇರುವಂತಹ ಮಹಿಳಾವಾದಿಗಳಿರ್ಬೋದು, ಅವರು ಇದು ನಮ್ಮ ಬಗ್ಗೆ ಕೋಪಗೊಳ್ಬೋದು, ಈ ಥರದವೆಲ್ಲ ಹೇಳ್ತಾನೆ ಅವ್ರು ಹೇಳ್ತಾರೆ. ಇದು ಯಾವಾಗಲೂ ಕೂಡ ನಾವು ಈ ಅಧ್ಯಯನ ಏನಿದೆ, ಈ ಅಧ್ಯಯನದ ಮೂಲಕ ನಾವು ಕಂಡುಕೊಂಡಂಥ ಸತ್ಯಗಳನ್ನು ಹೇಳ್ತಾ ಹೋಗಿದ್ದೀವಿ. ನಮಗೆ ಯಾವುದೇ ರೀತಿಯಾದ ಪ್ರೆಜುಡಿಸ್ಗಳಿಲ್ಲ ಅನ್ನೋ ಅಂಥದ್ದನ್ನು ಅವರು ಇಲ್ಲಿ ಪ್ರೆಸೆಂಟ್ ಮಾಡ್ತಾ ಹೋಗ್ತಾರೆ. ಸಂಬಂಧಗಳ ಮಧ್ಯದಲ್ಲಿ ಅಂದರೆ ಗಂಡು ಹೆಣ್ಣುಗಳ ಮಧ್ಯೆ ಇರುವಂಥ ಸಂಬಂಧಗಳಲ್ಲಿ ಹೇಗೆ ಐತಿಹಾಸಿಕವಾಗಿ ಅವರು ಹೇಗೆ ಬೆಳೀತಾ ಬಂದರು, ಅದಕ್ಕಿರುವಂಥ ಅರ್ಥಗಳು ಮತ್ತು ಇಂಪ್ಲಿಕೇಶನ್ಸ್ ಏನಿದೆ, ಇವೆಲ್ಲ ಟೆಕ್ನಿಕ್ಗಳು ಏನಿದೆ ಅವರನ್ನು ಖುಷಿಯಾಗಿಟ್ಟಿರೋದಕ್ಕೆ, ಗಂಡಸರು ಹೀಗೆ ಅಂತ ಅರ್ಥ ಆದರೆ ಹೆಂಗಸರು ಹೇಗೆ ಬಿಹೇವ್ ಮಾಡ್ಬೋದು, ಹೆಂಗಸರು ಹೀಗೆ ಅಂತ ಅರ್ಥ ಆದರೆ ಗಂಡಸರು ಹೇಗೆ ಬಿಹೇವ್ ಮಾಡ್ಬೋದು, ಇಟ್ಸ್ ಕ್ವೈಟ್ ನ್ಯಾಚುರಲ್ ಅಲ್ವಾ, ಅವರಾಗಿರೋ ಅಂಥದ್ದು ನ್ಯಾಚುರಲ್ ಅಲ್ವಾ ಅನ್ನೋ ಅಂಥದ್ದು ನಿಮಗೆ ಪುಸ್ತಕ ಓದಿ ಮುಗಿಸೋ ಟೈಮ್ಗೆ ನ್ಯಾಚುರಲಾಗೆ ಅರ್ಥ ಆಗ್ತಾ ಬರುತ್ತೆ. ಅಂಥದ್ದನ್ನು ಇಲ್ಲಿ ಅವರು ಹೇಳ್ತಾ ಹೋಗಿದ್ದಾರೆ. ಜೊತೆಗೆ ನೆಕ್ಸ್ಟ್ ಪಾರ್ಟ್ನಲ್ಲಿ ಅವರು ನೇಚರ್ ವರ್ಸಸ್ ನರ್ಚರ್ ಹೇಳ್ತಾರೆ. ಅಂತಂದರೆ ಸಹಜವಾಗಿ ಬಂದಿದ್ದಂಥದ್ದು ಗುಣಗಳು ಯಾವುದು ಗಂಡಸರು ಮತ್ತು ಹೆಂಗಸರಿಗೆ, ಮತ್ತು ಅವರು ಬೆಳೀತಾ ಅವ್ರನ್ನ ಪೋಷಣೆ ಮಾಡ್ತಾ ಅದ್ರ ಮೂಲಕ ಬೆಳೆದು ಬಂದಂಥ ಬಿಹೇವಿಯರ್ ಯಾವುದು ಅನ್ನೋದನ್ನು ಅವರು ಹೇಳ್ತಾ ಹೋಗ್ತಾರೆ. ಮುಂದುವರೆದು ನಾವು ಹೇಗೆ ಈ ರೀತಿ ಆದ್ವಿ ಅನ್ನೋದನ್ನು ಹೇಳ್ತಾರೆ. ಒಂದಾನೊಂದು ಕಾಲದಲ್ಲಿ ತುಂಬ ಹಿಂದೆ, ತುಂಬ ಸಾವಿರಾರು ವರ್ಷಗಳ ಹಿಂದೆ ಗಂಡಸರು ಮತ್ತು ಹೆಂಗಸರು ಖುಷಿಯಾಗೇ ಇದ್ದರು, ಜೊತೆಗೆ ಇದ್ದರು, ಮತ್ತು ಅವರು ಸಾಮರಸ್ಯದಿಂದ ಕೆಲಸ ಮಾಡ್ಕೊಂಡಿದ್ರು. ಗಂಡಸರು ಹೊರಗಡೆ ಹೋಗಿ ಬೇಟೆಯಾಡ್ಕೊಂಡು ಬರ್ತಾಯಿದ್ರು. ತುಂಬ ಡೇಂಜರಸ್ ವರ್ಲ್ಡು ಮತ್ತು ರಿಸ್ಕ್ ಇರೋವಂಥ ತಮ್ಮ ಜೀವಕ್ಕೆ ಅಪಾಯ ಇರುವಂತಹ ಜಾಗಗಳಿಗೆ ಹೋಗಿ ಹಂಟ್ ಮಾಡಿಕೊಂಡು ಫುಡ್ ತಗೊಂಡು ಬರ್ತಾಯಿದ್ರು. ಅವರ ಮನೇಲಿರುವಂಥ ಹೆಂಗಸರು ಮತ್ತು ಮಕ್ಕಳಿಗೋಸ್ಕರ ಆ ಫುಡ್ಡನ್ನು ತರ್ತಾಯಿದ್ರು. ಅವರು ಯಾವುದೇ ಕ್ರೂರ ಪ್ರಾಣಿಗಳು ಬಂದರೆ ಮತ್ತು ಶತ್ರುಗಳು ಬಂದರೆ ಅವ್ರ ವಿರುದ್ಧ ಫೈಟ್ ಕೂಡ ಮಾಡ್ತಾಯಿದ್ರು. ಅವ್ರಿಗೆ ತುಂಬ ದೂರ ಟ್ರಾವೆಲ್ ಮಾಡಿಕೊಂಡು ಮತ್ತು ಅಲ್ಲಿಂದ ವಾಪಸ್ ಬರೋದು ಹೇಗೆ ಅನ್ನೋದು ಎಲ್ಲದು ಕೂಡ ಸ್ಕಿಲ್ಗಳು ಅವ್ರಿಗೆ ಗೊತ್ತಿತ್ತು. ನ್ಯಾವಿಗೇಷನಲ್ ಸ್ಕಿಲ್ಸ್ ಎಲ್ಲ ಗೊತ್ತಿತ್ತು. ಮತ್ತು ಫುಡ್ಡನ್ನು ಹೇಗೆ ಹುಡುಕಬೇಕು, ಮತ್ತು ಮನೆ ಸುತ್ತ ಇರುವಂತಹ ಗೆಡ್ಡೆ ಗೆಣಸುಗಳು, ಹಣ್ಣುಗಳು ಇಂಥವನ್ನೆಲ್ಲ ತರೋವಂಥದ್ದನ್ನು ಹೆಂಗಸರು ಮಾಡ್ತಾಯಿದ್ರು. ಈ ದೂರದಿಂದ ಪ್ರಾಣಿಗಳನ್ನು ಹೊತ್ಕೊಂಬರೋವಂಥದ್ದು ಈ ಥರದ್ದನ್ನೆಲ್ಲದನ್ನು ಕೂಡ ಗಂಡಸರು ಮಾಡ್ತಾಯಿದ್ರು. ಇಷ್ಟೇ ಅವರಿಂದ ಎಕ್ಸ್ಪೆಕ್ಟ್ ಮಾಡಿದ್ದು. ಅದೇನೇ ಹೆಂಗಸರು ಏನಿದ್ದಾರೆ ಅವರು ತುಂಬ ವ್ಯಾಲ್ಯೂಬಲ್ ಅಂತ ಯಾಕೆ ಅನ್ನಿಸ್ತಾ ಇದ್ರು ಅಂತ ಅಂದರೆ, ಅವರು ಇಷ್ಟೊಂದು ಕೇರ್ ತಗೊಂಡು ಎಲ್ಲ ನಮಗೆ ಹಂಟ್ ಮಾಡಿಕೊಂಡು ಬರ್ತಾರೆ. ಅವರ ಗೆಲುವು ಏನಿದೆ ಅಂತಂದರೆ ಒಂದು ಪ್ರಾಣಿಯನ್ನು ಕೊಂದು ಅದನ್ನು ಮನೆಗೆ ತರೋ ಅಂಥದ್ದು, ಮತ್ತು ಇವರನ್ನು ಕಾಪಾಡ್ತಾರೆ ಅನ್ನೋದ್ರ ಬಗ್ಗೆ ಕೂಡ ಅವರಿಗೆ ಗಂಡಸರ ಬಗ್ಗೆ ಗೌರವ ಇರಲಿಕ್ಕೆ ಸಾಧ್ಯ ಆಯಿತು. ಇವರ ರೋಲು ಕೂಡ ತುಂಬ ಕ್ಲಿಯರಾಗಿತ್ತು ಹೆಂಗಸರದ್ದು. ಏನಂತ ಅಂದರೆ, ಅವರು ಮಗುವನ್ನು ಹೇರಬೇಕಾಗಿತ್ತು, ಮತ್ತು ಅಲ್ಲಿಂದ ಅವರ ಸ್ಕಿಲ್ಗಳು ಕೂಡ ಅದೇ ರೀತಿ ಡೆವಲಪ್ ಆಗ್ತಾ ಹೋದು. ಅವರಿಗೆ ಸುತ್ತ ಇರೋವಂಥ ಸರೌಂಡಿಂಗ್ಸ್ ಏನಿತ್ತು ಅಕ್ಕಪಕ್ಕದಲ್ಲಿ, ಅವೆಲ್ಲವೂ ಕೂಡ ಯಾವ ರೀತಿ ಅಪಾಯದ ಛಾಯೆಗಳೇನಾದರೂ ಕಂಡು ಬಂದರೆ ಅದನ್ನು ಗುರುತಿಸೋ ಅಂಥದ್ದು, ಮತ್ತು ಹತ್ತಿರದಲ್ಲೇ ಹೋಗ್ಬಿಟ್ಟು ಏನೇನಾದ್ರು ತರೋ ಅಂಥದ್ದು, ಮತ್ತು ಅವ್ರಿಗೆ ಏನಾದರೂ ಮಕ್ಕಳ ಬಿಹೇವಿಯರಲ್ಲಿ, ದೊಡ್ಡವರ ಬಿಹೇವಿಯರಲ್ಲಿ ಏನೇನು ಬದಲಾವಣೆ ಆಗ್ತಾಯಿದೆ, ಅವ್ರಿಗೆ ಏನು ಅವಶ್ಯಕತೆ ಇದೆ ಅನ್ನೋವಂಥದ್ದನ್ನು ಗುರುತಿಸೋ ಅಂಥದ್ದು. ಈ ರೀತಿ ತುಂಬ ಸರಳವಾಗಿ ಇದ್ದಂಥದ್ದನ್ನು ನೋಡ್ತಾರೆ. ಅಂದರೆ ಹಿ ವಾಸ್ ಎ ಲಂಚ್ ಚೇಸರ್, ಅಂದರೆ ಊಟಕ್ಕೆ ಏನು ಬೇಕೋ ಅದನ್ನು ಹುಡುಕೊಂಡೋಗಿ ತಾಂಬರೋದು ಅವನ ಕೆಲಸ ಆಗಿತ್ತು. ಶಿ ವಾಸ್ ದ ನೆಸ್ಟ್ ಡಿಫೆಂಡರ್, ಅಂದರೆ ಇವರು ವಾಸವಾಗಿದ್ದಂಥ ಮನೇನ ರಕ್ಷಣೆ ಮಾಡ್ಕೊಳ್ಳೋವಂಥದ್ದು ಹೆಂಗಸರ ಕರ್ತವ್ಯ ಆಗಿತ್ತು ಅಂತ. ಇವರು ದಿನವೆಲ್ಲ ಕೇರ್ ಮಾಡ್ತಾಯಿದ್ರು ಮಕ್ಕಳಿಗೋಸ್ಕರ.
ಫ್ರೂಟ್ಸ್ ವೆಜಿಟೇಬಲ್ಸ್ ತಗೊಂಡು ಆ ಮಕ್ಕಳ ಜೊತೆ ಮತ್ತು ಹೆಂಗಸರು ಗುಂಪಲ್ಲಿರೋವಂಥವ್ರ ಜೊತೆ ಮಾತಾಡಿಕೊಂಡು ಕಾಲ ಕಳೀತಾಯಿದ್ರು. ಅವ್ರಿಗೆ ಯಾವುದೇ ಕನ್ಸರ್ನ್ ಇರಲಿಲ್ಲ. ಮೇಜರ್ ಫುಡ್ ಸಪ್ಲೈ ಏನಿತ್ತು ಅದನ್ನು ಥರ ಅಂಥದ್ದು, ಅದು ಫೈಟ್ ಮಾಡಬೇಕಾಗಿತ್ತು ಎನಿಮೀಸ್ನ, ಆ ಥರದ್ದು ಕೂಡ ಅವ್ರಿಗೇನೂ ಇರಲಿಲ್ಲ. ಆದರೆ ಅವರ ಸಕ್ಸಸ್ಸು ಯಾವುದ್ರ ಮೇಲೆ ಇರ್ತಾಯಿತ್ತು ಅಂತಂದರೆ, ಫ್ಯಾಮಿಲಿ ಲೈಫನ್ನು ಸರಿಯಾಗಿ ಹೋಗೋ ಥರ ನೋಡ್ಕೊಳ್ಳೋ ಅಂಥದ್ದು ಅವರ ಜವಾಬ್ದಾರಿಯಾಗಿ ಇದ್ದದ್ದನ್ನು ಅವ್ರು ಹೇಳ್ತಾ ಹೋಗ್ತಾರೆ. ಆಗಿನ ದಿನಗಳಲ್ಲಿ ಸರ್ವೈವಲ್ ಅನ್ನೋಂಥದ್ದು ಕಷ್ಟ ಇತ್ತು, ಆದರೆ ಸಂಬಂಧ ಅನ್ನೋಂಥದ್ದು ಸುಲಭವಾಗಿತ್ತು. ಇದೇ ರೀತಿ ಸಾವಿರಾರು ವರ್ಷಗಳ ಕಾಲ ಹಿಂಗೆ ಬದುಕೊಂಡು ಬಂದರು. ಪ್ರತಿದಿನದ ಕೊನೆಯಲ್ಲಿ ಈ ಬೇಟೆಗಾರರು ಮನೆಗೆ ವಾಪಸ್ ಬರ್ತಾಯಿದ್ರು. ಆ ತಂದಿದ್ದಂಥ ಪ್ರಾಣಿಗಳನ್ನು ಹಂಚ್ಕೋತಾ ಇದ್ದರು. ಅವರು ಈ ಥರ ಬಂದು ಹಂಚ್ಕೊಂಡಿದ್ದನ್ನು ಅವರು ಎಲ್ಲ ಸೇರಿ ಕೂತ್ಕೊಂಡು ತಿನ್ನೋ ಥರ ವ್ಯವಸ್ಥೆ ಇರ್ತಾಯಿತ್ತು. ಅವರ ತಂದಿದ್ದಂಥದ್ದನ್ನು ಹೆಂಗಸರು ಮತ್ತು ಮಕ್ಕಳ ಜೊತೆ ಹಂಚ್ಕೋತಾ ಇರೋ ಥರನೇ ಹೆಂಗಸರು ತಂದಿದ್ದಂಥ ಹಣ್ಣುಗಳನ್ನು, ತರಕಾರಿಗಳನ್ನು ಹೆಂಗಸರು ಕೂಡ ಹಂಚ್ತಾಯಿದ್ರು. ಆಮೇಲೆ ಊಟ ಆದಮೇಲೆ ಅವರೆಲ್ಲ ಒಂದು ಬೆಂಕಿ ಸುತ್ತ ಕೂತ್ಕೊಂಡು ಏನೇನೋ ಕಥೆಗಳನ್ನು ಹೇಳ್ಕೊಂಡು, ಹಾಡುಗಳನ್ನು ಹೇಳ್ಕೊಂಡು, ಅವರ ಎಕ್ಸ್ಪೀರಿಯೆನ್ಸ್ ಹೇಗಿತ್ತೋ ಆ ರೀತಿ ಅದನ್ನೆಲ್ಲದನ್ನು ಕೂಡ ಮಾತಾಡ್ತಾ ರೆಸ್ಟ್ ತಗೋತಾ ಕೂತ್ಕೋತಾಯಿದ್ರು. ಇವಾಗೇನು ನಾವು ಟಿ ವಿ ಚಾನಲ್ಗಳು ಚೇಂಜ್ ಮಾಡ್ತಾ ಕೂತ್ಕೋತಾರಲ್ಲ, ಅದೇ ರೀತಿ ಆಗಿನ ಕಾಲದಲ್ಲೂ ಕೂಡ ಅವರ ಈವ್ನಿಂಗ್ ಟೈಮ್ಸು ಹಾಗೆ ಕಳೀತಾಯಿದ್ರು ಅನ್ನೋದು ಹೇಳ್ತಾರೆ. ಇಂಥದನ್ನು, ಈ ರಿಚುವಲ್ಸ್ ಏನಿದೆ, ಈ ಬಿಹೇವಿಯರ್ಸ್ ಏನಿದೆ ಅಂಥದ್ದು ಅಬೊರಿಜಿನಲ್ಸ್ ಏನಿರ್ತಾರೆ, ಆದಿವಾಸಿಗಳೆಲ್ಲ ಏನಿರ್ತಾರಲ್ಲ ಅಂಥವ್ರದ್ದು ಈಗಲೂ ಕೂಡ ಇದೇ ರೀತಿ ಬಿಹೇವಿಯರು ಫಾಲೋ ಮಾಡ್ತಾ ಇರೋವಂಥದ್ದನ್ನು ನೋಡ್ತೀವಿ. ಅವರು ಬೋರ್ನಿಯಾದಲ್ಲಿ ಅಂತಂದರೆ ಕೆಲವು ಆಫ್ರಿಕಾದ ಒಂದು ಭಾಗ, ಇಂಡೋನೇಷ್ಯಾದ ಭಾಗಗಳಲ್ಲಿ, ಆಸ್ಟ್ರೇಲಿಯನ್ ಅಬೊರಿಜಿನಲ್ಸ್ ಆಗಲಿ, ನ್ಯೂಜಿಲ್ಯಾಂಡ್ನ ಮಾವೋರಿಸ್ ಆಗ್ಬೋದು, ಕೆನಡಾದಲ್ಲಿರೋವಂಥವ್ರು, ನ್ಯೂಜಿಲ್ಯಾಂಡ್ನಲ್ಲಿರೋವಂಥವ್ರು, ಇವರೆಲ್ಲರೂ ಕೂಡ ಇದೇ ರೀತಿ ಬಿಹೇವಿಯರ್ನ ಇನ್ನೂ ಮುಂದುವರಿಸ್ತಾ ಇದ್ದಾರೆ ಅನ್ನೋಂಥದ್ದನ್ನ ಹೇಳ್ತಾರೆ. ಜೊತೆಗೆ ಒಬ್ಬರನ್ನ ಇನ್ನೊಬ್ಬರು ಒಂದು ಯುನೀಕಾಗಿ ಕಾಣಿಕೆ ನೀಡ್ತಾ ಇದ್ದಾರೆ ಈ ಕುಟುಂಬ ವ್ಯವಸ್ಥೆಯಲ್ಲಿ ಅನ್ನೋ ಅಂಥದ್ದು ಕಾಣ್ತಾ ಇತ್ತು ಅಂತ. ಅಂದರೆ ಗಂಡಸ್ರಿಗೆ ಗೊತ್ತಿತ್ತು ಹೆಂಗಸರ ಜವಾಬ್ದಾರಿ ಏನು ಅಂತ, ಹೆಂಗಸರಿಗೆ ಗೊತ್ತಿತ್ತು ಗಂಡಸರ ಜವಾಬ್ದಾರಿ ಏನು ಅಂತ. ಆದರೆ ಗಂಡಸರು ಹೆಂಗಸರು ಈಗ ದೂರ ಆಗಿ ಅವರು ಒಂದು ಗೊಂದಲಕ್ಕೆ ಸಿಗಾಕೊಂಡಿದ್ದಾರೆ. ಅವರ ರೋಲ್ಗಳೇನು ಅನ್ನೋದೇ ಎಲ್ಲರಿಗೂ ಕನ್ಫ್ಯೂಸ್ ಆಗಿದೆ ಈ ಮಾಡರ್ನ್ ಮ್ಯಾನಲ್ಲಿ. ಆಧುನಿಕ ಗಂಡಸರು ಮತ್ತು ಹೆಂಗಸಿನಲ್ಲಿ ನೀನೇನು ಮಾಡಬೇಕು, ನಾನೇನು ಮಾಡಬೇಕು ಅನ್ನೋ ಬಗ್ಗೆ ಸಾಕಷ್ಟು ಗೊಂದಲಗಳು ಕ್ರಿಯೇಟ್ ಆಗಿರೋವಂಥದ್ದನ್ನು ನಾವು ನೋಡ್ತೀವಿ ಅನ್ನೋದನ್ನ ಹೇಳ್ತಾರೆ. ಈಗಿನ ಕಾಲದಲ್ಲಿ ಕುಟುಂಬ ಅನ್ನೋದು ನಿಂತಿರೋದು ಬರೀ ಗಂಡಸರು ಏನೋ ದುಡ್ಕೊಂಡು ಬಿಡಲಿ ಅನ್ನೋಂಥದ್ರ ಮೇಲೆಲ್ಲ, ಹೆಂಗಸರು ಮನೆಯಲ್ಲೇ ಉಳ್ಕೊಂಡಿದ್ದು ಹೋಮ್ ಮೇಕರ್ಸ್ ಆಗಿ ಕೆಲಸ ಮಾಡಬೇಕು ಅನ್ನೋ ಅಂಥ ಪ್ಯಾಟ್ರನ್ ಕೂಡ ಈಗ ಉಳ್ಕೊಂಡಿಲ್ಲ. ನಮ್ಮ ಮಾನವ ಕುಲದ ಇತಿಹಾಸದಲ್ಲೇ ಗಂಡಸರು ಮತ್ತು ಹೆಂಗಸರು ಇಬ್ಬರೂ ಕೂಡ ತಮ್ಮ ಜಾಬ್ ಡಿಸ್ಕ್ರಿಪ್ಷನ್ಗಳ ಬಗ್ಗೆ ತುಂಬ ಗೊಂದಲದಲ್ಲಿದ್ದಾರೆ. ಈಗ ನೀವು ಈ ಪುಸ್ತಕ ಓದ್ತಾ ಕೂಡ ನಿಮಗೆ ಅನ್ನಿಸ್ತಾ ಹೋಗುತ್ತೆ, ನಾವು ಹೆಂಗೆ ಕನ್ಫ್ಯೂಸ್ ಮಾಡ್ಕೊಂಡಿದ್ದೀವಿ ಅಲ್ವಾ ಈಗ ಅನ್ನೋ ಅಂಥದ್ದು. ಯಾಕೆ ಅಂತಂದರೆ ಈಗ ಬೇರೆ ಬೇರೆ ಸಮಸ್ಯೆಗಳೆಲ್ಲ ಯಾಕೆ ಶುರುವಾದವು ಅಂದರೆ, ಬೇಸಿಕ್ ಸರ್ವೈವಲ್ ಏನಿದೆ ಅದು ಅಂಥ ತುಂಬ ಗಂಭೀರ ಸಮಸ್ಯೆ ಅಲ್ಲ, ಬದುಕಿ ಉಳಿಯೋ ಅಂಥದ್ದೇ ಸಮಸ್ಯೆ ಅನ್ನೋಂಥದ್ದಿಲ್ಲ. ಈಗ ಯಾವುದೋ ಕಾಡು ಪ್ರಾಣಿ ಬಂದು ಯಾವಾಗಲೂ ಅಟ್ಯಾಕ್ ಮಾಡಿಬಿಟ್ಟು ನಾವು ಸತ್ತೋಗ್ಬೋದು, ಈ ಥರದ್ದೆಲ್ಲ ಆಗಿನ ಕಾಲದವ್ರಿಗೆ ಹೇಗಿತ್ತು ಆ ಥರ ಸಮಸ್ಯೆಗಳು ಈಗ ಇಲ್ಲದೆ ಇರೋದ್ರಿಂದ ಬೇರೆ ಬೇರೆ ಸಮಸ್ಯೆಗಳು ಹುಟ್ಕೊಂಡಿದ್ದಾವೆ. ಇದರಿಂದ ನಾವೇನು ಕಲಿತೀವಿ ಅಂದರೆ, ಹೊಸ ಜಗತ್ತಿನ ನಿಯಮಗಳು ಕಂಪ್ಲೀಟಾಗಿ ಬದಲಾಗಿದ್ದಾವೆ. ನಿಮ್ಮ ಪೇರೆಂಟ್ಸಿಗೆ ಗೊತ್ತಿಲ್ಲ ಒಬ್ರಿಗೊಬ್ರಿಗೆ ಹೇಗೆ ಸಹಾಯ ಮಾಡಬೇಕು ಅಂತ. ಡೈವೋರ್ಸ್ ರೇಟು ಹೊಸದಾಗಿ ಮದುವೆ ಆಗಿರೋರ ಮಧ್ಯೆ ಈಗಾಗಲೇ ಜಾಸ್ತಿ ಆಗ್ತಾ ಹೋಗ್ತಾ ಇರೋದನ್ನು ಕೂಡ ಗಮನಿಸ್ಬೋದು. ನಾವು ಹೊಸ ರೂಲ್ಸನ್ನು ಕಲಿಬೇಕಾಗಿದೆ. ಮತ್ತು ನಾವು ಖುಷಿಯಾಗಿರೋದು ಹೇಗೆ, ಮತ್ತು ಹ್ಯಾಪಿ ಮ್ಯಾರಿಡ್ ಲೈಫ್ ಆಗಬೇಕು ಅಂದರೆ ಏನು ಮಾಡಬೇಕು ಅನ್ನೋ ಬಗ್ಗೆನೇ ಹಲವಾರು ಪುಸ್ತಕಗಳು ಬಂದಿದ್ದಾವೆ. ಯಾಕೆ ಅಂತಂದರೆ ಈಗ ನ್ಯಾಚುರಲ್ಲಾಗಿ ಒಬ್ಬರ ಕರ್ತವ್ಯಗಳನ್ನು ಇನ್ನೊಬ್ಬರು ಅರ್ಥ ಮಾಡಿಕೊಂಡು ನಡೆಯೋದಕ್ಕೆ ಆಗ್ತಾಯಿಲ್ಲ ಅಂತ ಹೇಳ್ತಾರೆ. ಇನ್ನು ಈ ಅಧ್ಯಯನವನ್ನು ಮುಗಿಸ್ತಾ ಅವ್ರು ಹೇಳ್ತಾರೆ, ನಾವೆಲ್ಲರೂ ಕೂಡ ಮರ್ತೇ ಬಿಟ್ಟಿದ್ದೀವಿ, 96% ನಮ್ಮ ದೇಹದಲ್ಲಿ ಏನೇನಿದೆ ಅದು ಒಂದು ಹಂದಿಯ ದೇಹದಲ್ಲಿ ಕೂಡ ಇದೆ. ಅಥವಾ ನಮ್ಮ DNA ಏನಿದೆ ಅದು 97.5% ಗೊರಿಲ್ಲಾಗಳಲ್ಲಿದೆಯಲ್ಲ ಅದೇ DNA ಇದೆ. ಅದರಲ್ಲೂ ಕೂಡ 98.4% ಅಷ್ಟು ಚಿಂಪಾಂಜಿಗಳಿಗೆ ಯಾವ DNA ಇದೆ ಅದೇ DNA ನಮಗಿದೆ. ಆದರೆ ನಾವು ತುಂಬ ಡಿಫ್ರೆಂಟ್ ಇದ್ದೀವಿ ಪ್ರಾಣಿಗಳಿಗಿಂತ ಅಂತ
ನಾವು ಯಾವುದೋ ಒಂದು ಭ್ರಮೆಯಲ್ಲಿ ಇದ್ದೀವಿ. ಯಾಕೆ ಅಂತಂದರೆ ನಾವು ಮುಂದಿನದ್ರ ಬಗ್ಗೆ ಯೋಚನೆ ಮಾಡ್ಬೋದು, ಪ್ಲ್ಯಾನ್ ಮಾಡ್ಬೋದು, ಮತ್ತು ಯೋಚನೆ ಮಾಡುವಂಥ ಎಬಿಲಿಟಿ ಏನಿದೆಯಲ್ಲ, ಇದು ಅಗಾಧ ಪ್ರಮಾಣದಲ್ಲಿ ಹೆಚ್ಚಾಗಿ ಮನುಷ್ಯನಲ್ಲಿ ಕಂಡು ಬರ್ತಾ ಇರುವಂಥದ್ದನ್ನು ನಾವು ನೋಡ್ತೀವಿ. ಪ್ರಾಣಿಗಳಲ್ಲಿ ಕೂಡ ಅವ್ರಿಗೆ ಭಾವನೆಗಳಿರ್ತವೆ. ಅವು ಯಾವಾಗ ಏನು ಬಿಹೇವ್ ಮಾಡಬೇಕು ಅಂತ ಗೊತ್ತಾಗುತ್ತೆ ಅಂತ ತುಂಬ ಅಧ್ಯಯನಗಳಾಗಿರುವಂಥದ್ದನ್ನು ನಾವು ನೋಡ್ತೀವಿ. ಉದಾಹರಣೆಗೆ ಹಕ್ಕಿಗಳು ಯಾಕೆ ಹಾಡು ಹೇಳ್ತವೆ, ಕಪ್ಪೆಗಳು ಯಾಕೆ ಸೌಂಡ್ ಮಾಡ್ತವೆ, ಗಂಡು ನಾಯಿಗಳು ಹೆಣ್ಣು ನಾಯಿಗಳು ಯಾವ ರೀತಿ ಬಿಹೇವ್ ಮಾಡ್ತವೆ, ಯಾವ ರೀತಿ ಬೆಕ್ಕುಗಳು ಯಾವುದಾದ್ರು ಪ್ರಾಣಿ ಹಿಂದೆ ಫಾಲೋ ಮಾಡ್ಕೊಂಡು ಹೋಗ್ತವೆ, ಅದನ್ನ ಹಿಡಿಯೋದಕ್ಕೆ ಹೇಗೆ ಓಡಿಸ್ಕೊಂಡು ಹೋಗ್ತವೆ, ಕಾಯ್ಕೊಂಡಿರ್ತವೆ. ಈ ಥರದ್ದೆಲ್ಲದನ್ನು ಕೂಡ ನಾವು ಪ್ರಾಣಿಗಳ ಬಗ್ಗೆ ಅಧ್ಯಯನ ಮಾಡೋದು ನೋಡಿದ್ವಿ. ಅದೇನೇ ಅವ್ಯಾವು ಕೂಡ ಇಂಟೆಲೆಕ್ಚುಯಲ್ ಬಿಹೇವಿಯರ್ಗಳಲ್ಲ, ವೈಚಾರಿಕವಾಗಿರುವಂತಹ ನಡತೆಗಳಲ್ಲ ಅನ್ನೋದು ಕೂಡ ನಿಮಗೆ ಗೊತ್ತಾಗುತ್ತೆ. ಎಷ್ಟೋ ಜನಕ್ಕೆ ಅವರ ಬಿಹೇವಿಯರ್ಗೆ ಮತ್ತು ಪ್ರಾಣಿಗಳ ಬಿಹೇವಿಯರ್ಗೂ ಹೇಗೆ ಕನೆಕ್ಟಿವಿಟಿ ಇದೆ, ಅವು ಹೆಂಗೆ ಯೋಚನೆ ಮಾಡ್ತಾ ಇದ್ದೇವೆ, ನಾವು ಹೆಂಗೆ ಯೋಚನೆ ಮಾಡ್ತಾ ಇದ್ದೀವಿ ಅನ್ನೋದನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಆಗಿರೋದಿಲ್ಲ. ಈಗ ಉದಾಹರಣೆಗೆ ಮನುಷ್ಯ ಅಂಥದ್ದಾಗಲಿ, ಹಾಲು ಕುಡಿಯೋ ಅಂಥದ್ದಾಗಲಿ ನ್ಯಾಚುರಲ್ಲಾಗಿ ಬರೋ ಅಂಥದ್ದು, ಅದು ಯೋಚನೆ ಮಾಡಿ ಕಲ್ತಿರೋ ಅಂಥದ್ದಲ್ಲ ಅನ್ನೋ ಅಂಥದ್ದು ಮನುಷ್ಯನಿಗೆ ಮರ್ತೇ ಹೋಗಿರೋ ಅಂಥದ್ದು ನಮಗೆ ಗೊತ್ತಾಗುತ್ತೆ. ನಮಗಿರೋ ಅಂಥ ಯಾವುದೇ ಬಿಹೇವಿಯರ್ ಆಗ್ಬೋದು, ಪಾಸಿಟಿವ್ ಆಗ್ಬೋದು, ನೆಗೆಟಿವ್ ಆಗ್ಬೋದು, ಅವು ನಮ್ಮ ಪೇರೆಂಟ್ಸಿಂದ ಬಂದಿರೋ ಅಂಥದ್ದು, ಮತ್ತು ಅವು ನಮ್ಮ ಮಕ್ಕಳಿಗೆ ದಾಟಿ ಹೋಗೋ ಅಂಥದ್ದು. ಇದೆಲ್ಲದೂ ಕೂಡ ಎಲ್ಲ ಪ್ರಾಣಿಗಳಲ್ಲಿ ಹೇಗೆ ನಡೆಯುತ್ತೋ ಅದೇ ರೀತಿ ಮನುಷ್ಯನಲ್ಲೂ ಕೂಡ ನಡೆಯುತ್ತೆ. ನಾವು ನಮ್ಮನ್ನು ಪ್ರಾಣಿಗಳು ಅಂತ ಒಪ್ಕೊಂಡಾಗ ಈ ರೀತಿ ಇಂಪಲ್ಸ್ಗಳೇನಿರುತ್ತೆ, ಯಾವ ರೀತಿ ಬಿಹೇವ್ ಮಾಡ್ತೀವಿ ಅನ್ನೋಂಥದ್ದು, ಅದು ಲಕ್ಷಗಟ್ಟಲೆ ವರ್ಷಗಳಿಂದ ಆಗಿರುವಂಥ ವಿಕಾಸಗಳಲ್ಲಿ ಮುಂದುವರಿತಾ ಬಂದಿದೆ. ಅಂಥದ್ದನ್ನು ನಾವು ಅರ್ಥ ಮಾಡ್ಕೊಂಡ್ರೆ ನಮ್ಮ ಬೇಸಿಕ್ ಅರ್ಜ್ ಏನು, ಒಬ್ಬ ಗಂಡಸಿಗೆ ಏನು ಅನಿಸುತ್ತೆ, ಏನು ಮಾಡಬೇಕು ಅನಿಸುತ್ತೆ, ಯಾವಾಗ ಏನು ಮಾಡಬೇಕು ಅನಿಸುತ್ತೆ, ಏನು ಯೋಚನೆ ಮಾಡದೇ ಇದ್ದರೂ ಕೂಡ ನ್ಯಾಚುರಲ್ಲಾಗಿ ಏನು ಅನಿಸುತ್ತೆ ಅನ್ನೋ ಅಂಥದ್ದನ್ನು ನಾವು ಅರ್ಥ ಮಾಡ್ಕೊಂಬಿಟ್ರೆ ನಿಜವಾದ ಖುಷಿ ಅನ್ನೋವಂಥದ್ದು ಶುರುವಾಗುತ್ತೆ. ಯಾಕೆ ಇವ್ರು ಹಿಂಗೆ ಬಿಹೇವ್ ಮಾಡ್ತಾ ಇದ್ದಾರೆ ಅಂತ ಅವ್ರು ಅಂದ್ಕೊಳ್ಳೋ ಅಂಥದ್ದು, ಅವ್ರು ಯಾಕೆ ಹಿಂಗೆ ಬಿಹೇವ್ ಮಾಡ್ತಾ ಇದ್ದಾರೆ ಅಂತ ಇವ್ರು ಅಂದ್ಕೊಳ್ಳೋ ಅಂಥದ್ದು ಕಡಿಮೆ ಆಗೋದಕ್ಕೆ ಈ ಪುಸ್ತಕ ನಿಮಗೆ ಸಹಾಯ ಮಾಡುತ್ತೆ ಅಂತ ಹೇಳ್ತಾರೆ. ಮುಂದಿನ ಅಧ್ಯಾಯದೊಂದಿಗೆ ನಾನು ಮುಂದಿನ ವಿಡಿಯೋದಲ್ಲಿ ನಿಮ್ಮನ್ನು ಭೇಟಿ ಮಾಡ್ತೀನಿ. ಇದು ನಿಮಗೆ ಇಂಟ್ರೆಸ್ಟಿಂಗ್ ಅಂತ ಅನಿಸಿದರೆ ಕಾಮೆಂಟ್ನಲ್ಲಿ ತಿಳಿಸಿ. ಏನು ಬೇಕಿಲ್ಲ ಅಂತ ಅನಿಸಿದರೂ ಕೂಡ ನೀವು ಹೇಳ್ಬೋದು. ಇದನ್ನು ಬಿಟ್ಟು ನಾನು ಬೇರೆ ವಿಷಯಗಳ ಬಗ್ಗೆ ಮಾತಾಡಲಿಕ್ಕೆ ತೊಡಗ್ತೀನಿ. ವಿಡಿಯೋ ಸ್ವಲ್ಪ ದೊಡ್ಡದಾಯಿತು ಅಂತ ಅನಿಸುತ್ತೆ, ಮುಂದೆ ಸಂಕ್ಷಿಪ್ತ ಮಾಡಲಿಕ್ಕೆ ಟ್ರೈ ಮಾಡ್ತೀನಿ. ನನಗೆ ಇದ್ರ ಬಗ್ಗೆ ಹೇಳಲಿಕ್ಕೆ ತುಂಬ ವಿಷಯಗಳಿರೋದ್ರಿಂದ ನಾನು ತಕ್ಷಣಕ್ಕೆ ನಿಲ್ಲಿಸಲಿಕ್ಕೆ ಆಗೋದಿಲ್ಲ. ಇದು ನಿಮಗೂ ಅರ್ಥ ಆಗ್ತಾ ಇದೆ ಅಂತ ಅಂದ್ಕೋತೀನಿ. ನಮಸ್ಕಾರ.